ಖುಷಿ ನಿನಗಂತು. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಹಿಂದಿನ ನುಡಿಯಲ್ಲಿ ಏನು ವಿಷಯ ಪ್ರತಿಪಾದನೆ ಮಾಡ್ತಾ ಬಂದರು ಅಂತ ಕೇಳಿದ್ರೆ, ಈ ಶರೀರದಲ್ಲಿ ಪಂಚಮಹಾಭೂತಗಳ ತತ್ವಗಳು ಹೇಗೆ ಅದಾವು ಅನ್ನೋದನ್ನು 5 ಭೂತಗಳು ಇದ್ದದ್ದನ್ನು ಹೇಳ್ಕೊಂಡು ಬಂದರು. ಕಠಿಣಾಂಶವೇ ಭೂಮಿಯ ಅಂಶ, ದ್ರವಾಂಶವೇ ಜಲದ ಅಂಶ, ಆಮೇಲೆ ಉಷ್ಣಾಂಶವೇ ಅಗ್ನಿ ಅಂಶ ಅನ್ನುವಲ್ಲಿ ಹಲವಾರು ರೀತಿ ಹೇಳಿದರು. ಆಮೇಲೆ ಮನಸ್ಸಿಗೆ ಏನಪ್ಪ ಅಂತ ಕೇಳಿ ಚಂಚಲತ್ವ ಮೊದಲು ಮಾಡಿಕೊಂಡು ಏನು ಹರಿದಾಡುವಿಕೆ ಅದಲ್ಲ, ಪಂಚ ಪ್ರಾಣವಾಯು, ಪಂಚ ಏನಪ್ಪ ಅಂದ್ರೆ ಉಪ ಪ್ರಾಣವಾಯು, ಆಮೇಲೆ 5 ಅದಾವ. ಆದ್ರೆ 4 ಅಂತಃಕರಣ 4 ತೊಗೊಂಡಿದ್ದಕ್ಕಾಗಿ 4 ವಾಯುಗಳನ್ನು ಹೇಳಿದ್ದಾರೆ. ವೈರಂಭ, ಮುಖ್ಯ, ಪ್ರಭಂಜನ, ಅಂತರ್ಯಾಮಿ ಅಂತ ತಿಳ್ಕೊಂಡು. ಮಹಾಪ್ರಾಣ ಅಂತ ಒಂದದ. ಅದರ ಅಂತಃಕರಣ ಎಷ್ಟು ಗ್ರಹಣ ಮಾಡಿವಿ ಅಂದ್ರೆ 4 ಮಾಡಿದ್ದೇವೆ: ಮನ, ಬುದ್ಧಿ, ಚಿತ್ತ, ಅಹಂಕಾರ. ಈ ರೀತಿಯಾದ ಇವು 15 ಪ್ರಾಣಗಳು ಏನು ಮಾಡ್ತಾವು ಅಂತ ಕೇಳಿ, ಅಥವಾ 14 ಪ್ರಾಣಗಳು 14 ಇಂದ್ರಿಯಗಳಿಗೆ ಪ್ರಚೋದನೆ ಮಾಡುತ್ತವೆ ಅಂತ. ಪ್ರಾಣಾದಿ ಉಪವಾಯುಗಳು ಏನು ಮಾಡ್ತಾವ ಅಂದ್ರೆ ಕರ್ಮೇಂದ್ರಿಯಗಳಿಗೆ ಸಹಾಯಕ ಅದಾವ. ಇದಾವು ನಾಗಾದಿ ಕರ್ಮೇಂದ್ರಿಯ ಇದೇನಂದ್ರೆ ಉಪವಾಯುಗಳು. ಪ್ರಾಣಾದಿ ವಾಯುಗಳು ಜ್ಞಾನೇಂದ್ರಿಯಗಳಿಗೆ ಸಹಾಯಕ ಅದಾವ. ವೈರಂಭಾದಿಗಳು ಅದಕ್ಕದವ ಮನಸ್ಸಿಗೆ ಮೊದಲು ಮಾಡಿಕೊಂಡು ಈ 4 ಅಂತಃಕರಣಕ್ಕೆ ಸಹಾಯಕ ಅದಾವ ಅನ್ನೋದನ್ನು ಹೇಳ್ಕೊಂಡು ಬಂದರು. ಆಮೇಲೆ ಏನಪ್ಪ ಅಂತ ಕೇಳಿದ್ದಾದರೆ, ಈ ಸಂದರ್ಭಾನುಸಾರವಾಗಿ ಏನಪ್ಪ ಅಂದ್ರೆ ಇವು ಆಲಸ್ಯ ಮೊದಲಾದವುಗಳು ಉಂಟು ಮಾಡ್ತಾವಂತ ಅಗ್ನಿ ಧರ್ಮ ಹೇಳಿದರೆ, ವಾಯುವಿನ ಧರ್ಮ ಬೇರೆ ಹೇಳ್ಕೊಂಡ್ಬಂದ್ರು. ಆಮೇಲೆ ಆಕಾಶ ಏನು ಮಾಡ್ತದ ಅಂತ ಕೇಳಿದರೆ ಅವಕಾಶವನ್ನು ಕೊಡುತ್ತದೆ ಅಂತ. ಏನು ಮಾಡ್ತದ್ರಿ? ಅವಕಾಶವನ್ನು ಕೊಡುತ್ತದೆ ಅಂತ ಹೇಳ್ಕೊಂಡು ಬಂದರು. ಈಗ ನಾನತ್ವವಾಗಲಿಕ್ಕೆ ಕಾರಣವೇನು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಅಂದ್ರೆ ಉಪಾಧಿ ಒಂದೇ ಇದ್ದದ್ದು ಹೋಗಿ ನಾನಾ ಉಪಾಧಿ ಆದಾಗ ಜೀವನು ಕೂಡ ಏನಕ್ಕಂದ್ರೆ ನಾನಾ ಅಂತ ಸಿದ್ಧ ಆಗ್ತಾ ಇದ್ದಾನೋ ಅಂತ. ಹಮ್ಮು, ಮನೋ, ನಭ, ಹಮ್ಮು, ಮನೋ, ನಭ, ಮರುತಾದಿಕವು ನೆಮ್ಮಿಧರೆಯನು ಈತನು ಫಲವು. ಏನಾಯ್ತು ಅಂದ್ರೆ ಹಮ್ಮು ಅಂದ್ರೆ ಅಹಂಕಾರ, ಮನೋ ಅಂದ್ರೆ ಮನಸ್ಸು, ನಭ ಅಂದ್ರೆ ಆಕಾಶ, ಮರುತ ಅಂದ್ರೆ ವಾಯು. ಇವು 4 ಏನು ಮಾಡ್ಯಾವಪ್ಪ ಅಂದ್ರೆ ಧರೆಯನು ನೆಮ್ಮಿ ಅಂದ್ರೆ ಪೃಥ್ವಿಯನ್ನು ಆಶ್ರಯ ಮಾಡಿಕೊಂಡು ಈತನು ಫಲವು. ಈ ಪೃಥ್ವಿಯನ್ನು ಆಶ್ರಯ ಮಾಡ್ಕೊಂಡಿದ್ದಾಗ ಈ ತನು ಏನಾಯ್ತು ಅಂದ್ರೆ ಹಲವು ರೀತಿಯಿಂದ ತಯಾರಾಯ್ತು, ಅಂದ್ರೆ ಹಲವು ಪ್ರಕಾರವಾಯಿತು. ಅದರೊಳಗೆ ಆ ವಾರಿಗೆ ನಾನತ್ವ, ಈ ಹಲವು ತನದಿಂದ ಯುಕ್ತವಾದಂತಹ ಸ್ಥೂಲ ಶರೀರದಲ್ಲಿ ಅಥವಾ ಈ ಶರೀರದಲ್ಲಿ ನೀರಿಗೂ ಕೂಡ ಏನಾಯ್ತು ನಾನತ್ವ ಪ್ರಾಪ್ತವಾಯಿತು. ಅದರೊಳಗೆ ಅನಲಂಗಯು ನಾನತ್ವ. ಅದರೊಳಗೆ ಏನು ನೀರಿನೊಳಗೆ ಆ ಅನಲ ಅಂದ್ರೆ ಬೆಂಕಿಗೆ ಏನಾಯ್ತು ನಾನತ್ವ ತೋರಿತು. ಅದರೊಳಗೆ ಅನಿಲಂಗಯು ನಾನತ್ವ. ಯಾವಾಗ ಬೆಂಕಿ ನಾನತ್ವದಿಂದ ತೋರಿತೋ ಅದರೊಳಗೆ ಏನಾಯ್ತು ಅಂತ ಕೇಳಿದ್ರೆ ಅಂದ್ರೆ ಶರೀರದಲ್ಲಿ
ನೀ ವಾಯು ಕೂಡ ನಾನತ್ವದಿಂದ ತೋರ್ತೇವೆ. ಅದರೊಳಗೆ ಆಕಾಶವೇ ನಾನತ್ವ, ಅದರಾಗ ಆಕಾಶವು ಕೂಡ ನಾನತ್ವದಿಂದ ತೋರಿತು. ಅದರೊಳಗೆ ಹಮ್ಮಿಗೆ ನಾನತ್ವ, ಅಹಂಕಾರಕ್ಕೂ ನಾನತ್ವ ಬಂತು. ಅದರೊಳಗೆ ಮನಸ್ಸಿಗೆ ನಾನತ್ವ, ತೋರುವ ಓಲ್ ಅವುಗಳಲ್ಲಿ ನಾನತ್ವ ಹೇಗೆ ತೋರುತ್ತದೆಯೋ ನಿನಗೆಯೂ ನಾನತ್ವ ತೋರುತ್ತಿರುವುದು. ನೀನು ಏನಾಕ ಅನ್ನಕತ್ತೆ ಅಂದ್ರೆ ಅನೇಕವಾಗಿ ಕಾಣ್ಲಿಕ್ಕತ್ತಿದೆ. ಒಬ್ಬದೇವು ಇಬ್ಬರದಾರು ಒಬ್ಬನೇ ಇದ್ದು ಆ ಪೃಥ್ವ್ಯಾದಿಗಳು ನಾನತ್ವದಿಂದ ತೋರುವುದರಿಂದ ನಾನಾ ಉಪಾಧಿ ಮೂಲಕವಾಗಿ ನೀನು ಏನಾದೆ ಅಂತ ಕೇಳಿದ್ರೆ ನಾನಾ ಅಂತ ಹೇಳಿಸ್ಕೊಂಡೆ. ಏನ್ರಿ ತೋರುವ ಓಲ್ ನಿನಗೆಯೂ ನಾನತ್ವ ತೋರುತಂ ಇಪ್ಪುದು ತಿಳಿಯದು ತತ್ವ ಇಳೆಗೆ ನಾನತ್ವದ ಬಗೆಯಂತು. ಇಳೆಗೆ ಅಂದರೆ ಈ ಪೃಥ್ವಿಗೆ ನಾನತ್ವದ ಕಲ್ಪನೆಯ ಹೇಗೆ ಆಗಿರುವುದು ತಳೆದು ಬಹುತ್ವಂ ಪುಸಿ ನಿನಗಂತು. ಅದು ನಾನತ್ವದ ಕಲ್ಪನಾವನ್ನು ಹೊಂದಿದರೂ ಕೂಡ ಬಹುತ್ವ ಅಂದ್ರೆ ಬಹಳತ್ವವನ್ನು ಪಡೆದರೂ ಕೂಡ ಪುಸಿ ನಿನಗೆ ಅಂತು. ನೀ ಆ ರೀತಿಯಾಗಿ ಏನಾರು ಅನೇಕ ಪ್ರಕಾರವಾಗಿದೇನು? ನೀ ಮಾತ್ರ ಏನಿಲ್ಲ ಅಂತ ಕೇಳಿ ಅನೇಕ ಪ್ರಕಾರವಾಗಿ ಇಲ್ಲ. ಟೀಕಾ ನೋಡ್ರಿ. ಎಲೈ ಶಿಷ್ಯನೇ, ಪಂಚಭೂತಗಳಿಂದ ಉತ್ಪನ್ನಗಳಾದ ಭೌತಿಕ ಶರೀರಗಳು ಅನೇಕ ಪ್ರಕಾರಗಳಾಗಿರುತ್ತವೆ. ಈ ಭೌತಿಕ ಶರೀರ ಏನದಪ್ಪ ಅಂದ್ರೆ ಅನೇಕ ಪ್ರಕಾರ ಅದಾವ. ಒಂದದು ಅಂತ ಕೇಳಿದ್ರೆ ಅನೇಕ ಪ್ರಕಾರವಾಗಿದಾವೆ. ಆಮೇಲೆ ಈ ಉಪಾಧಿಗಳು ಅನೇಕವಾಗಿರುವುದರಿಂದ ಸಚ್ಚಿದಾನಂದ ಸ್ವರೂಪನಾದ ನೀನಾದರೂ ಅನೇಕವಾಗಿರುವಂತೆ ಕಂಡು ಬರುವುದು. ನೀ ಸತ್ತು ಚಿತ್ತು ಆನಂದ ಸ್ವರೂಪನಾದಂಥ ನೀನು ಒಬ್ಬನೇ ಇದ್ದಾಗ್ಯಾದರೂ ಕೂಡ ಈ ಉಪಾಧಿಗಳ ಮೂಲಕವಾಗಿ ಏನಾಗ್ತದೆ ಅಂದ್ರೆ ನಾನತ್ವದಂತೆ ತೋರ್ತಿ ಹೊರತಾಗಿ ನಾನತ್ವಂತೂ ಇಲ್ಲ. ಹೇಗೆಂದರೆ ನೀರು ತುಂಬಿದ ಅನೇಕ ಕೊಡಗಳಲ್ಲಿ ಒಬ್ಬ ಸೂರ್ಯನೇ ಅನೇಕವಾಗಿ ಕಾಣಿಸುವಂತೆ ನೂರಾರು ಕೊಡಗಳನ್ನು ತುಂಬಿಟ್ಟಿದ್ದಾರೆ ನೀರು ಹಾಕಿ. ಸೂರ್ಯೋದಯವಾಗ್ಯದ. ಆ ಸೂರ್ಯೋದಯವಾದ ಮೇಲೆ ಸೂರ್ಯನ ಪ್ರತಿಬಿಂಬವನ್ನು ನೀರಿನಲ್ಲಿ ಗ್ರಹಣ ಮಾಡ್ತಾವು. ಆ ನೀರಿನಲ್ಲಿ ಗ್ರಹಣ ಮಾಡಿದಾಗ ಪ್ರತಿಬಿಂಬ ರೂಪ ಸೂರ್ಯ ಒಬ್ಬನದನೋ ಅನೇಕ ಮಂದಿ ಅದಾರೋ? ಒಬ್ಬನೇ ಇದ್ದರೂ ಕೂಡ 100 ಕೊಡಗಳ ಉಪಾಧಿ ಮೂಲಕವಾಗಿ ಏನಾಗಿ ತೋರ್ತಾನ? 100 ಮಂದಿಯನ್ನು ಹಾಗೆ ತೋರ್ತಾ ಇದ್ದಾನೆ. ವಾಸ್ತವತ ವಿಚಾರ ಮಾಡಿದರೆ ಒಬ್ಬನೇ ಅದಾನ. ಹೆಂಗದನಪ್ಪ ಅಂತ ಕೇಳಿದರೆ ಅಥವಾ ನೀ ಹೇಗದಿ ಅಂತ ಕೇಳಿದರೆ ಸ್ವಗತ ಸಜಾತಿ ವಿಜಾತಿ ಭೇದ ಶೂನ್ಯವಾದ ಆತ್ಮನಲ್ಲಿ 3 ಭೇದಗಳದಾವ. ಏನ್ರಿ ಸಂದರ್ಭಾನುಸಾರವಾಗಿ 3 ಸಂಬಂಧನೂ ಅಂತಾರೆ. ಇವಕ್ಕೆ 3 ಭೇದನೂ ಅದಾವ. ಒಂದು ಸ್ವಗತ ಭೇದ, ಒಂದು ಸಜಾತಿ ಭೇದ, ಒಂದು ವಿಜಾತಿ ಭೇದ. ಸ್ವಗತ ಭೇದ ಅಂದ್ರೆ ಗೊತ್ತದ. ಕರಚರಣ ಅವಯವಾದಿಗಳಿಗೆ ಏನಂತಾರ? ಸ್ವಗತ ಭೇದ. ಸ್ವಗತ ಭೇದ ತನ್ನಲ್ಲಿ ವರ್ತಿಸುವಂತ ಭೇದ. ತನ್ನಲ್ಲಿ ಅಂದ್ರೆ ಈ ಸ್ಥೂಲ ದೇಹದಲ್ಲಿ, ತನ್ನಲ್ಲಿ ಅಂದ್ರೆ ಆತ್ಮನಲ್ಲಿ ಅಂತ ಅರ್ಥಲ್ಲ. ಈ ಸ್ಥೂಲ ದೇಹದಲ್ಲಿ ಏನದಪ್ಪ ಅಂದ್ರೆ ಗತ ಅಂದ್ರೆ ವರ್ತಿಸುವಂಥವು. ಈ ಸ್ಥೂಲ ದೇಹದಲ್ಲಿ ವರ್ತಿಸುವ ಯಾವಪ್ಪ ಅಂದ್ರೆ ಕರಚರಣ ಅವಯವಾದಗಳು. ಕರ ಅಂದ್ರೆ ಕೈ, ಚರಣ ಅಂದ್ರೆ ಪಾದ. ಇದರಂತೆ ಅವಯವಗಳು ಬೇರೆ ಬೇರೆ ಅದಾವು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ತಿಳ್ಕೊಂಡು ಈ ಅವಯವಗಳು ಇದರಲ್ಲಿ ವರ್ತಿಸುವುದರಿಂದ ಇದಕ್ಕೆ ಏನಂತ ಕರೀತಾರೆ? ಸ್ವಗತ ಭೇದ. ಏನ್ರಿ ಕೈ ಅಂದ್ರೆ ಕಾಲನ್ನ ಹಾಕ್ಬಾರ್ದಲ್ಲ, ಕಾಲಂದ್ರೆ ಕೈ ಮುಂದಕ್ಕೆ ಮಾಡ್ರಿ ಅಂದ್ರೆ ಯಾರು ಕಾಲು ಮುಂದಕ್ಕೆ ಮಾಡ್ಬೋದನು? ಸಾಧ್ಯನೇ ಇಲ್ಲ. ಯಾಕೆ? ಅದ ಬೇರೆ ಅದ ಬೇರೆ. ಇದಕ್ಕೆ ಉದಾಹರಣೆ ಇದೇ ಶ್ರೀಮನ್ ನಿಜಗುಣ ಶಿವಗಳು ಸದ್ರೂಪದ ವರ್ಣನ ಮಾಡುವಾಗ ಏನು ದೃಷ್ಟಾಂತ ಕೊಟ್ಟಾರೋ ಅಂತ ಕೇರೆ ತರುವಿಗೆ ಶಾಖಾದಿ ಸ್ವಗತ ಭೇದವು. ತರುವಿಗೆ ಶಾಖಾದಿ ಸ್ವಗತ ಭೇದವು. ತರು ಅಂದ್ರೆ ಮರ ಅಥವಾ ಒಂದು ಗಿಡ. ಆ ಗಿಡದೊಳಗೆ ಸಣ್ಣ ಟೊಂಗಿ ದೊಡ್ಡ ಟೊಂಗಿ ಮೊದಲು ಮಾಡ್ಕೊಂಡು ಅನೇಕ ಇರ್ತಾವ. ಆ ಇರುವ ಒಂದು ಗಿಡದಲ್ಲಿಯೋ ಮತ್ತೆ ಬೇರೆ ಗಿಡದಲ್ಲಿಯೋ ಇರುವ ಒಂದು ಗಿಡದಲ್ಲಿ ವರ್ತಿಸುವುದರಿಂದ ಅದಕ್ಕೆ ಏನಂತ ಕರೆದ್ರು? ಸ್ವಗತ ಭೇದ. ಇನ್ನು ಎರಡನೇದ್ದು ಯಾವುದು ಅಂದ್ರೆ ಸಜಾತಿ ಭೇದ. ವ್ಯಕ್ತಿ ಭಿನ್ನ ಜಾತಿ ಏಕ ಏನಂತ ಕರೀತಾರ? ಸಜಾತಿ ಭೇದ ಅಂತಾರ. ವ್ಯಕ್ತಿ ಭಿನ್ನ ಜಾತಿ ಏಕ. ವ್ಯಕ್ತಿ ಭಿನ್ನ ಅಂತಂದ್ರೆ ಈಗ ಮನುಷ್ಯ ವ್ಯಕ್ತಿಗಳು ಎಷ್ಟು ಮಂದಿ ಇದಾರಪ್ಪ ಅಂತ ಕೇಳಿ ಈಗ 100 ಜನ ಅದೇವಿ. ವ್ಯಕ್ತಿಗಳು ಭಿನ್ನದೇವಿ, ಜಾತಿ ಮಾತ್ರ ಏನದರಿ? ಒಂದೇ ಅದಲ್ಲ, ಮನುಷ್ಯತ್ವ ಜಾತಿ. ಇದಕ್ಕೆ ಸಜಾತಿ ಅಂತ ಕರೀತಾರ. ಅಲ್ಲಿ ಅನ್ಯ ತರುವೇ ಸಜಾತಿವಹ ಭೇದವು. ಶ್ರೀಮನ್ ನಿಜಗುಣಿಸಗಳಿದೆ ಜ್ಞಾನ ಪ್ರತಿಭಾಸದಲ್ಲಿ ಏನು ಹೇಳ್ಯಾರ? ಅನ್ಯ ತರುವೇ ಸಜಾತಿಯವ ಭೇದವು. ಒಂದು ತರು ಅದ, ಅದ್ರಾಗ ಟೊಂಗಿ ಟೆಸುಳುಗಳು ಹೇಳುವಾಗ ಸ್ವಗತ ಭೇದ ಅಂದ್ವಿ. ಅದರಂತೆ ಇನ್ನೊಂದು ತರು ಅದ.
ಆ ತರು ಈ ತರು ವ್ಯಕ್ತಿ ಭಿನ್ನ, ಆದ್ರೆ ಎರಡರಲ್ಲಿ ತರುತ್ವ ಜಾತಿ ಮಾತ್ರ ಒಂದು ಅದ. ಏನದರಿ? ಹೆಸರುಗೊಂಡ ಕರೆಯುವಂಗಿಲ್ಲ. ಈಗ ಅವಕ್ಕ ಹೆಸರುಗೊಂಡ ಕರೆದ್ವಿ ಅಂದ್ರೆ ಮತ್ತೆ ಬದಲಾಗ್ತಾವ. ತರು ಯಾವುದೇ ಇರ್ಬೋದು ಅದು ಗಿಡ, ಎರಡು ತರು ಅದಾವ, ತರುವಿನಲ್ಲಿ ತರುತ್ವ ಜಾತಿ ಮಾತ್ರ ಒಂದು ಅದ. ಇನ್ನು ಆ ತರುವಿಗೆ ಹೆಸರಿಟ್ಟಿವಿ ಅಂತಂದ್ರೆ ಮತ್ತೆ ಬೇರೆ ಮಾಡ್ಬೇಕಾಗ್ತಾ ಇದೆ. ಈಗ ಮಾವಿನ ಗಿಡ ಅಂತ ತಿಳ್ಕೊರಿ. ಮಾವಿನ ಗಿಡ ಅಂದಾಗ ಇನ್ನೊಂದು ಮಾವಿನ ಗಿಡನ ತಗೋಬೇಕು. ಏನ್ರಿ ನಮ್ಮ ಜಾಲಿ ಗಿಡ ಇಲ್ಲನು? ಹೌದು, ಗಿಡ ಕರೆ, ಅದ್ರ ಹೆಸರು ಕುಂತದಲ್ಲ ಮಾವಿನ ಗಿಡ ಅಂತ ತಿಳ್ಕೊಂಡು. ಎರಡು ಮಾವಿನ ಗಿಡ, ಎರಡು ಮಾವಿನ ಗಿಡದಲ್ಲಿ ಜಾತಿ ಯಾವ್ದದ? ಮಾವಿನ ಗಿಡತ್ವ ಜಾತಿ ಒಂದೇ ಅದ. ಇದಕ್ಕೆ ಏನಂತ ಕರಿತಾ ಇದಾರೆ? ಸಜಾತಿಯ ಭೇದ ಅಂತಾರ. ಇನ್ನು ವಿಜಾತಿ ಭೇದ ಅಂದ್ರೆ ವ್ಯಕ್ತಿ ಭಿನ್ನ, ಜಾತಿನೂ ಭಿನ್ನ, ಅದಕ್ಕೆ ವಿಜಾತಿ ಭೇದ ಅಂತಾರ. ವ್ಯಕ್ತಿನೂ ಭಿನ್ನ, ಜಾತಿನೂ ಭಿನ್ನ. ಏನ್ರಿ? ಗಿರಿಮುಖ್ಯಬಹುದು ವಿಜಾತಿ ಭೇದವು. ಅಲ್ಲೇನು ಹೇಳಿದಾರ ದೃಷ್ಟಾಂತ? ಗಿರಿಮುಖ್ಯಬಹುದು, ಗಿಡ ಒಂದು, ಗಿರಿ ಅಂದ್ರೆ ಪರ್ವತ ಒಂದು. ಗಿಡದಲ್ಲಿ ಗಿಡತ್ವ ಜಾತಿ ಅದ, ಅಥವಾ ತರುವಿನಲ್ಲಿ ತರುತ್ವ ಜಾತಿ ಅದ, ಗಿರಿಯಲ್ಲಿ ಗಿರಿತ್ವ ಜಾತಿ ಅದ. ಜಾತಿನೂ ಭಿನ್ನ ಆಯ್ತು, ವ್ಯಕ್ತಿನೂ ಭಿನ್ನ ಆಯ್ತು ಅಂದಮೇಲೆ ಅದಕ್ಕೆ ಏನನ್ನಬೇಕು? ವಿಜಾತಿಯ ಭೇದವುಳ್ಳದ್ದು ಅಂತ. ಆದ್ರೆ ನಿನ್ನ ಸ್ವರೂಪದೊಳಗೆ ಏನಿಲ್ಲ ಅಂದ್ರೆ ಸ್ವಗತ ಭೇದವೂ ಇಲ್ಲ, ಸಜಾತಿ ಭೇದವೂ ಇಲ್ಲ, ಮತ್ತು ವಿಜಾತಿ ಭೇದವೂ ಇಲ್ಲ. ಯಾಕಂದ್ರೆ ನೀನು ಒಬ್ಬನೇ ಇರುವುದರಿಂದ, ನಿಶ್ಚಯವಾಗಿಯೂ ಎಲ್ಲದರೊಡನೆ ಕೂಡಿಕೊಂಡು ಅಧಿಷ್ಠಾನನಾಗಿರುವುದರಿಂದ, ನೀನದಿ ಅಧಿಷ್ಠಾನನಾಗಿರುವುದರಿಂದ ಏನು ಏಕಮೇವಾದ್ವಿತೀಯಂ ಬ್ರಹ್ಮ, ಏಕಂ ಏವ ಅದ್ವಿತೀಯಂ ಬ್ರಹ್ಮ ಅಂತ ತಿಳ್ಕೊಂಡು. ಈಗ ನೀನು ಒಬ್ಬನೇ ಇರುವುದರಿಂದ ನಿನ್ನಲ್ಲಿ ಸಜಾತಿ ಭೇದಿಲ್ಲ. ಒಬ್ಬನೇ ಇರುವುದರಿಂದ ಏನಿಲ್ಲ? ಸಜಾತಿ ಭೇದಿಲ್ಲ. ಯಾಕಂತಕ್ಕೆ ನಿನ್ನಂತ ಬ್ರಹ್ಮನಂತೆ ಅಥವಾ ಆತ್ಮನಂತೆ ಇನ್ನೊಬ್ಬ ಆತ್ಮ ಅದಾನನು? ಇಲ್ಲ. ಆತ್ಮನಂತೆ ಇನ್ನೊಬ್ಬ ಆತ್ಮ ಇದ್ದ ಅಂದ್ರೆ ಏನ್ ಸಿದ್ಧಾಕಿತ್ತು? ಸಜಾತಿ ಭೇದ ಸಿದ್ಧಾಕಿತ್ತು. ಆತ್ಮರು ಇಬ್ಬರು, ಆತ್ಮತ್ವ ಜಾತಿ ಒಂದೊಂದು. ನಿನ್ನ ಬಿಟ್ಟು ಇನ್ನೊಂದು ಆತ್ಮ ಅನ್ನುವಂಥದ್ದು ಇಲ್ಲ. ಹೋಗ್ಲಿ ಬಿಡು, ನಿನ್ನ ಬಿಟ್ಟು ಮತ್ತೊಂದು ಏನಾರ ಐತೇನು? ಆತ್ಮನ ಅಲ್ಲದಂತ ಮತ್ತೊಂದು ಯಾವಾರ ಅದಾವನಂದ್ರೆ ಯಾವೂ ಇಲ್ಲ. ನಿಶ್ಚಯವಾಗಿಯೂ ನೀನು ಒಬ್ಬನೇ ಇದ್ದಿ. ಅಂದ್ರೆ ಇಲ್ಲೇನದಪ್ಪ ಅಂತ ಕೇಳಿದಾಗ ನಿನ್ಕಿಂತ ಅಂದ್ರೆ ಈಗ ಅಜ್ಞಾನ ಒಂದು ಹೇಳ್ತಿರಲ್ಲ ಅಂದ್ರೆ ಇವನ್ ಬಿಟ್ರೆ ಏನೇನು ಇಲ್ಲವೇ ಇಲ್ಲ. ಅದಕ್ಕಾಗಿ ವಿಜಾತಿ ಭೇದವೂ ಕೂಡ ಇಲ್ಲ. ಇನ್ನ ಯಾವ್ದೇನಪ್ಪ ಅಂತ ಕೇಳಿದರೆ ಸ್ವಗತ ಭೇದರ ಹೇಳ್ರಿ ಅಂತಂದ್ರೆ ನಿರವಯವನಾಗಿರುವುದರಿಂದ ನಿನ್ನಲ್ಲಿ ಏನು ಸಂಭವಿಸುವುದಿಲ್ಲ? ಸ್ವಗತ ಭೇದವೂ ಸಂಭವಿಸುವುದಿಲ್ಲ. ಇದ್ರ ಮೇಲೆ ಪೂರ್ವ ಪಕ್ಷ ಆಕ್ಷೇಪ ಮಾಡ್ಯಾನ. ನೀವು ನಿಮ್ಮ ಬ್ರಹ್ಮ ಸ್ವಗತ ಸಜಾತಿ ಭೇದ ರಹಿತ ಅನ್ಬೇಡ್ರಿ, ಅಥವಾ ಸ್ವಗತ ಭೇದ ರಹಿತ ಅನ್ಬೇಡ್ರಿ. ಇಲ್ಲಿ ಮೊದಲು ತಗೊಂಡಿದ್ದಕ್ಕಾಗಿ ನಿಮ್ಮ ಬ್ರಹ್ಮನಲ್ಲಿ ಅವಯವಾದಿಗಳು ಒಂದರಲ್ಲಿ ವರ್ತಿಸ್ತಿದ್ರೆ ಅದಕ್ಕೆ ಸ್ವಗತ ಭೇದ ಇರಲ್ಲ. ನಿಮ್ಮ ಬ್ರಹ್ಮನಲ್ಲಿ ಎಷ್ಟು ಅವಯವಗಳದಾವು? 5 ಅಂತೂ ಪ್ರಸಿದ್ಧವಾಗಿ. ಇನ್ನು ಎಷ್ಟು ಅದಪ್ಪ ಅಂದ್ರೆ ಲೆಕ್ಕನೇ ಇಲ್ಲ. ಚಂದ್ರೋದಯಕ್ಕೆ ಅನುಸಾರಿಸಿ 20 ಅದಾವು. ಅವಯವಗಳು ಎಷ್ಟು ಅದಾವು? 20 ಅದಾವು. ಯಾವ್ಯಾವ ಅಂದ್ರೆ ಸದಾದಿಗಳು 10, ಅನಂತಾದಿಗಳು 10. ಇಲ್ಲ ಅಂತಂದ್ರೆ ಏನಪ್ಪಾ ಅಂದ್ರೆ ಸತ್ತ, ಚಿತ್ತ, ಆನಂದ, ನಿತ್ಯ, ಪೂರ್ಣ. ಇವು 5 ಅವಯವಗಳು ನಿಮ್ಮ ಆತ್ಮನಲ್ಲಿ ಇದ್ದೂನು ನೀವು ಆತ್ಮ ಏನಪ್ಪಾ ಅಂದ್ರೆ ಅವಯವ ರಹಿತ, ಆಮೇಲೆ ಸ್ವಗತ ಭೇದ ರಹಿತ ಅಂತ ಹೇಳುದು ಸರಿಯಲ್ಲ. ಯಾಕಂದ್ರೆ ತನ್ನಲ್ಲಿ ವರ್ತಿಸ್ತಾವ ಅಂದ್ರೆ ಆತ್ಮನಲ್ಲಿ 5 ವರ್ತಿಸ್ತಾವ. ಆತ್ಮನ ಬಿಟ್ಟು ಆತ್ಮನಲ್ಲಿ ಮತ್ತು ಒಂದರ ಲಕ್ಷಣ ಒಂದಕ್ಕದಾವನು. ಕೈ ಲಕ್ಷಣ ಎದಕ್ಕಿಲ್ಲ? ಕಾಲಿಗಿಲ್ಲ. ಏನು ಐತು? ಕೈ ಲಕ್ಷಣ ಏನು? ಕೊಡೋದು ತಗೊಳ್ಳೋದು. ಕಾಲಿನ ಲಕ್ಷಣ ಏನು? ಹೋಗೋದು ಬರೋದು. ಕಾಲಿಗೆ ಒಟ್ಟು ನೋವು ಆಯ್ತಂದ್ರೆ ಅದಕ್ಕೇನಂತಾಳೆ ಕೈಲಿ ನಡಿ ಅಂದಾರ ಯಾರ? ಕೈ ನೋವಾಗ್ಯವ್ರಿ, ಏನು ಕೊಡಕ ತಗೊಳಕ್ ಆಗವಲ್ದಂದ್ರೆ ಕಾಲಿಲಿ ಕೊಡಲಿ ಏನಕತ್ತೆ ಅಂದಾರನು? ಸಾಧ್ಯನೇ ಇಲ್ಲ. ಕೈ ಲಕ್ಷಣ ಯಾರಿಗಿಲ್ಲ? ಕಾಲಿಗಿಲ್ಲ. ಕಾಲಿನ ಲಕ್ಷಣ ಕೈಗಿಲ್ಲ. ಹಾಗೆ ನಿಮ್ಮ ಸದ್ರೂಪದ ಲಕ್ಷಣ ಚಿದ್ರೂಪಕ್ಕಿಲ್ಲ, ಚಿದ್ರೂಪದ ಲಕ್ಷಣ ಸದ್ರೂಪಕ್ಕಿಲ್ಲ, ಆನಂದದ ಲಕ್ಷಣ ಇವಕ್ಕಿಲ್ಲ, ಯುವಕರ ಲಕ್ಷಣ, ಹೀಗೆ ಒಂದಕ್ಕೊಂದು ಲಕ್ಷಣ ಸರಿಯದವನು ಇಲ್ಲ. ಸದ್ರೂಪದ ಲಕ್ಷಣ ಏನದ ಅಂತ ಕೇಳಿದ್ರೆ ಇದಮ್ಮೆನಿಸಿಹುದು ಆವುದು ಅದಕ್ಕೆ ತಾನಾಶ್ರಯ ಪದವಾಗಿ ಬಾಧೆಯೊಂದದೆ ತೋರುತೆಯ ಸತ್ಯ ಅಂತ ಹೇಳ್ತೀರಿ. 3 ಅವಸ್ಥೆಗಳು ತೋರುವ ಅಖಿಳವನ್ನು ಬೇರಿಟ್ಟು ಅರಿಯುವುದಾಗಿ ಮೀರಬಾರದ ಚಿತ್ತೆ ಅಂತೀರಿ. ಎಲ್ಲವನ್ನ ಆರೈದು ನೋಡಲಿಲ್ಲೆನಿಸಿದ ನೇಹವು ಎಲ್ಲಿ ನೆಲೆಸುವುದು? ತನ್ನಲ್ಲಿ, ಅದರಿಂದ ಸುಖ ಅಂತೀರಿ.
ಪ್ರಾಗಭಾವ ಮೊದಲಾದ ಈ ಘಟಾಳಿಗಳಿಗಲ್ಲದೆ ಏಗೈದು ತನ್ನೊಳಗಿಲ್ಲವಾಗಿ ವಿಚಾರಿಸೆ ನಿತ್ಯ. ಗಗನಾದಿಗಳು ತನ್ನೋಳು ಒಗೆದ ಕಾರಣದಿಂದ ಮಿಗೆ ಪೂರ್ಣ ಪದ ಮಿಂತು ಬಗೆಶಂಭುಲಿಂಗವೇ ಅಂತ ಹೇಳ್ತೇನೆ. ಐದು ಬೇರೆ ಬೇರೆ ಅದೋ ಏನಿಲ್ಲೋ, ಮತ್ತು ಒಂದು ಆತ್ಮನಲ್ಲೇ ವರ್ತಿಸ್ತಾವೇನು ಆತ್ಮನ ಬಿಟ್ಟು, ಮತ್ತು ಅವಯವ ಸಹಿತವಾಗಿದ್ದರೂ ಕೂಡ ನೀವು ಅವಯವ ರಹಿತ ಸ್ವಗತ ಭೇದ ರಹಿತ ಅಂತ ಹೇಳ್ತೀರಲ್ಲ, ಇದು ಸರಿಯಲ್ಲ ಅಂದ. ಅವಾಗೇನು ಉತ್ತರ ಕೊಟ್ಟರು ಅಂತ ಕೇಳಿದ್ರೆ, ತಮ್ಮ ಇವು ಏನದಾವ ಅಂದ್ರೆ ಐದು ಬೇರೆ ಬೇರೆ ಲಕ್ಷಣ ಮಾಡಿದ್ರು ಕೂಡ ಸತ್ ಅಂದ್ರ ಚಿತ್ತು, ಚಿತ್ ಅಂದ್ರನೇ ಸತ್ತು, ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅಂದ್ರನೇ ಬ್ರಹ್ಮ, ಬ್ರಹ್ಮ ಅಂದ್ರನೇ ಇವು. ಇದು ಒಂದು ಭಾಗ. ಇನ್ನೊಂದು ಭಾಗ ಏನು ಅಂತ ಕೇಳಿದ್ರೆ, ಇವು ಆತ್ಮನ ಅವಯವಗಳಲ್ಲಪ್ಪ, ಇವು ಕಲ್ಪಿತದವು. ಯಾವ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅಂತ ಹೇಳೋದು ಕಲ್ಪಿತದ. ಯಾಕೆ ಕಲ್ಪಿತ ಅಂತ ಕೇಳಿದ್ರೆ, ಅಸದಾದಿಗಳ ಅಪೇಕ್ಷೆ ಮಾಡಿಕೊಂಡು ತೋರುವುದರಿಂದ ಅಸದಾದಿಗಳ ನಿವೃತ್ತಿ ಅದು ಅಂದ್ರೆ ಇವರ ಉಳಿತವನು. ಅದಕ್ಕೆ ದೃಷ್ಟಾಂತ ಏನಪ್ಪಾ ಅಂತ ಕೇಳಿದ್ರೆ, ಪತಿ ಎಂಬ ನಾಮ ಬಂದದ. ಏನಂತ ಬಂದದ್ರಿ? ಪತಿ ಎಂಬ ನಾಮ ಬಂದದ. ಯಾರಿಗೆ? ಪುರುಷನಿಗೆ. ಏನು ಗಂಡಗಂದಿರ ಮತ್ತ ಗಂಡ ಅಂದ್ರ ಪತಿ. ಏನ್ ಪುರುಷನಿಗೆ ಏನದ? ಪತಿ ಎಂಬ ನಾಮ ಬಂದದ. ಏನು ಅಪೇಕ್ಷೆ ಮಾಡ್ಕೊಂಡ್ ಬಂದದ್ರಿ? ಸತಿಯಳ ಅಪೇಕ್ಷೆ ಮಾಡಿಕೊಂಡು ಪತಿ ಎಂಬ ನಾಮ ಬಂದದೋ, ಮೊದಲ ಪತಿ ಎಂಬ ನಾಮದೋ? ಸತಿಯಳ ಅಪೇಕ್ಷೆ ಮಾಡಿಕೊಂಡು ಬಂದಿರತಕ್ಕಂಥ ಪತಿ ಎಂಬ ನಾಮ, ಸತಿ ಎಂಬುದೇ ಹೊರಟು ಹೋಯ್ತು ಅಂದ್ರೆ ಪತಿ ಅನ್ನುವಂಥ ನಾಮ ಉಳಿತದನು? ಇಲ್ಲ. ಮತ್ತು ನಾಮ ಕಲ್ಪಿತವೋ ಸತ್ಯವೋ? ಕಲ್ಪಿತ. ಕಲ್ಪಿತ ವಸ್ತು ಅಧಿಷ್ಠಾನ ಸ್ವರೂಪವೇ. ಬ್ರಹ್ಮ ಅಂದ್ರೆ ಆತ್ಮ ನಿರವಯವನೋ, ಏನು ಅವಯವವುಳ್ಳವನಂದ್ರೆ ನಿರವಯವ, ಅವನಲ್ಲಿ ಅವಯವಗಳು ಸಿದ್ಧವಾಗುವುದಿಲ್ಲ. ಅಸದಾದಿಗಳ ವ್ಯಾವರ್ತಕ ಮಾಡೋ ಸಲ ಹೇಳಿದ ಒಂದು ಇಲ್ಲ, ಇವು ಆತ್ಮನ ಸ್ವರೂಪವೇ. ಸತ್ ಅಂದ್ರನೇ ಆತ್ಮ, ಆತ್ಮ ಅಂದ್ರನೇ ಸತ್ತು. ಸತ್ ಬೇರೆ ಆತ್ಮ ಬೇರೆ ಅಲ್ಲ. ಏನು ದೇಹ ಅಂದ್ರೆ ಕೈ, ಕೈ ಅಂದ್ರೆ ದೇಹ ಅಲ್ಲ ಅಂತ ಅನ್ನಕ್ಕೆ ಹೆಂಗೆ ಬರ್ತದ? ಹಂಗೇನಾರ ಅಲ್ಲೈತೇನು? ಇಲ್ಲ. ಅದಕ್ಕಾಗಿ ಸ್ವಗತ ಭೇದ ರೈತನ ಇದ್ದಾನೆ. ಹೋಗ್ಲಿ ಬಿಡ್ರಿ, ಸಜಾತಿ ಭೇದರ ಒಪ್ರಲ್ಲ ಅಂದವ. ಸಜಾತಿ ಭೇದರ ಒಪ್ಪಕ ಇಲ್ಲ ಅಂತ ಹೇಳೋದು ಸರಿ ಅಲ್ಲ ಅಂದ. ಹೆಂಗ್ ಹೇಳ್ತಿ ಅಂದ್ರು, ನೀವು ಚೇತನ ಎಷ್ಟು ಒಪ್ಪಿರಿ ಅಂತ ಕೇಳ್ತಾನ. ಚೇತನ ಎಷ್ಟು ಒಪ್ಪಿರಿ? 4 ತೆರನಾದ ಚೇತನಗಳನ್ನು ಒಪ್ಪಿರಿ. ಯಾವ್ಯಾವ ಅಂತ ಕೇಳಿದ್ರೆ, ಬ್ರಹ್ಮಚೇತನ, ಜೀವ ಶಿವ ತುರಿಯ ಪರವಸ್ತುಗಳ ಏಕತ್ವದ ಅನುಭವವನ್ನು ಅರಿವಿಸುವ ಆತನೇ ಕಾರಕ ಗುರು ಅಂತ ಹೇಳುವಾಗ, ಜೀವ ಶಿವ ತುರಿಯ ಪರವಸ್ತು. ಜೀವ ಅಂದ್ರೆ ಜೀವ, ಶಿವ ಅಂದ್ರೆ ಶಿವ, ತುರಿಯ ಅಂದ್ರೆ ಕೂಟಸ್ಥ, ಆಮೇಲೆ ಪರವು ಅಂದ್ರೆ ಬ್ರಹ್ಮ. ಈ 4 ಚೇತನ ಹೇಳಿರಲ್ಲ ನೀವು. ಮತ್ತು ಚೇತನ ವ್ಯಕ್ತಿಗಳು ಎಷ್ಟಾದ್ರು? 4. ಚೇತನ ವ್ಯಕ್ತಿ ಬೇರೆ, ಚೇತನತ್ವ ಜಾತಿ ಒಂದೇ ಸಿದ್ಧ ಆಯ್ತು. ವ್ಯಕ್ತಿ ಭಿನ್ನ, ಜಾತಿ ಏಕಾದಕ್ಕೆ ಸಜಾತಿ ಭೇದರ ಒಪ್ತಿರಿಲ್ಲ ಅಂದ. ಅದಕ್ಕೆ ಒಪ್ಪೇವಲ್ಲ ಅಂದ್ರು. ಮತ್ತು ನಿಮ್ಮ ಚೇತನ 4 ಅದಾವ. ಚೇತನತ್ವ ಜಾತಿ ಒಂದದ. ನಿಮ್ಮ ಬ್ರಹ್ಮ ಅಥವಾ ನಿಮ್ಮ ಆತ್ಮ ಸಜಾತಿ ಭೇದ ಸಹಿತ ಇದ್ದೂ ಇಲ್ಲ ಅಂತ ಹೇಳುದು ನಿಮ್ಮದು ಸರಿಯಲ್ಲ ಅಂದ್ರು. ಅವಾಗ ಅವ್ರು ಹೇಳಿದ್ರು, ಇಲ್ಲ, ಚೇತನ ವ್ಯಕ್ತಿ 4 ಹೇಳಿದ್ದ ಕರೆ, ಅದು ನಿಜವಾಗಲೂ ಚೇತನ 4 ಇಲ್ಲ, ಉಪಾಧಿಕೃತ ಭೇದವಾಗಿರುವುದರಿಂದ ಅದು ಮಿಥ್ಯ ಇರುತ್ತದೆ. ಏನು ಚೇತನ ವ್ಯಕ್ತಿಗಳು 4 ಅಂತ ಹೇಳುದೇನದ? ಉಪಾಧಿಗತವಾಗಿರುವುದರಿಂದ ಉಪಾಧಿ ಮಿಥ್ಯಾನೋ ಸತ್ಯನೋ? ಮಿಥ್ಯ. ಮತ್ತು ಚೇತನ ವ್ಯಕ್ತಿಗಳು ಅನೇಕ ಏಕ ಅಂತ ಕೇಳಿದ್ರೆ ಏಕವೇ ಅಲ್ಲ ಹೊರತಾಗಿ ಅನೇಕ ಇಲ್ಲಪ್ಪ ಅಂತ ಹೇಳಿದರು. ಆಮೇಲೆ ಹೋಗಲ್ ಬಿಟ್ರಿ, ವಿಜಾತಿ ಭೇದರ ಒಪ್ಪರಿ ಅಂದವ. ವಿಜಾತಿ ಭೇದರ ಒಪ್ಪರಿ ನಿಮ್ಮ ಬ್ರಹ್ಮನಲ್ಲಿ, ಅದನ್ನ ಇಲ್ಲ ಅನ್ನಕ್ಕಾಗೋದಿಲ್ಲ ನಿಮಗ ಅಂದ. ಅವಾಗ ಅದ ಹೆಂಗೆ ಹೇಳ್ತೀವಪ್ಪ ಅಂದ್ರು, ನೀವು ಜಗತ್ತನ್ನ ಉತ್ಪತ್ತಿ ಸಂಬಂಧ ಹಚ್ಚುವಾಗ, ಈ ಜಗತ್ತಿನ ಉತ್ಪತ್ತಿಯ ಸಂಬಂಧ ಹಚ್ಚುವಾಗ, ಇದರ ಸಂಗತಿ ಹಚ್ಚುವಾಗ, ಇದನ್ನ ನೋಡಿ ಇದು ಹೆಂಗಾಯ್ತು ಅಂತ ಕೇಳಿದಾಗ ನೀವೇನು ಹೇಳ್ತೀರಿ? ಅನಾದಿಯಾದ ಶುದ್ಧ ಬ್ರಹ್ಮನಲ್ಲಿ ಅನಾದಿಯಾದ ಒಂದು ಕಲ್ಪಿತ ಪ್ರಕೃತಿ ಇತ್ತು ಅಂತೀರೋ, ನಿಲ್ಲಂತೀರೋ? ಇತ್ತು ಅಂತೀರಿ. ಅಂದ್ರೆ ಒಂದು ಚೇತನ, ಒಂದು ಪ್ರಕೃತಿ, ಎರಡದು. ಚೇತನ ವ್ಯಕ್ತಿ ಒಂದು, ಪ್ರಕೃತಿ ವ್ಯಕ್ತಿ ಒಂದು. ಚೇತನದಲ್ಲಿ ಚೇತನತ್ವ ಜಾತಿ, ಪ್ರಕೃತಿಯಲ್ಲಿ ಪ್ರಕೃತಿತ್ವ ಜಾತಿ, ವ್ಯಕ್ತಿನೂ ಭಿನ್ನ, ಜಾತಿನೂ ಭಿನ್ನ, ವಿಜಾತಿ ಭೇದ ಸಹಿತ ನಿಮ್ಮ ಬ್ರಹ್ಮ ಅಂದ್ರು. ಅವಾಗ ಏನು ಮಾಡಿದ್ರು ಅಂದ್ರೆ, ಇಲ್ಲಪ್ಪ, ಈ ಜಗತ್ತಿನ ಸಂಗತಿ ಹೆಚ್ಚು ಸಲ ಒಪ್ಪಿದ್ರೂ ಕೂಡ
ಈ ಕಾರ್ಯ ಜಗತ್ತನ್ನೇ ಮೊದಲು ಮಾಡಿಕೊಂಡು ಕಾರಣವಾದ ಅಜ್ಞಾನದ ಪರ್ಯಂತರವಾಗಿ ಇದು ಹೇಗದಪ್ಪ ಅಂದ್ರೆ ಕಲ್ಪಿತದ. ಹೇಗದ? ಕಲ್ಪಿತದ. ಕಲ್ಪಿತ ವಸ್ತು ಹೆಂಗಿರ್ತಾ ಇದೆ? ಅಧಿಷ್ಠಾನ ಸ್ವರೂಪವೇ ಇರ್ತದ ಹೊರತಾಗಿ ಅಧಿಷ್ಠಾನಕ್ಕಿಂತಲೂ ಭಿನ್ನ ಇರ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ವ್ಯಕ್ತಿ ಭಿನ್ನಿಲ್ಲ, ವ್ಯಕ್ತಿ ಏನದ? ಒಂದೇ ಅದ. ಅದಕ್ಕಾಗಿ ವಿಜಾತಿ ಭೇದವು ಕೂಡ ಸಿದ್ಧವಾಗುವುದಿಲ್ಲ. ಏನಾಗುದಿಲ್ಲ ಅಂತ ಕೇಳಿದ್ರೆ ವಿಜಾತಿ ಭೇದ ಇಲ್ಲ. ಅದಕ್ಕೆ ಸ್ವಗತ ಸಜಾತಿ ವಿಜಾತಿ ಭೇದ ಶೂನ್ಯವಾದ ಆತ್ಮನಲ್ಲಿ, ಈ ಭೇದದಿಂದ ರಹಿತವಾದಂಥ ಆತ್ಮನಲ್ಲಿ ಈ ಭೇದವು ಅಕಸ್ಮಾತ್ ಹೇಗೆ ತೋರಿತು ಎಂದು ಶಿಷ್ಯನ ಕೇಳಿದ ಕೂಡಲೇ, ಈ ಭೇದ ಮತ್ತು ಅಕಸ್ಮಾತ್ ಹೆಂಗೆ ತೋರಿತು ಅಂತ ಕೇಳಿದ ಕೂಡಲೇ ಏನು ಹೇಳ್ತಾರಂತ ಕೇಳಿದ್ರೆ, ಕೇಳಿದ ಕೂಡಲೇ ಗುರುಗಳು ನಾನತ್ವದ ಪರಂಪರೆಯನ್ನು ಹೇಳ್ಬೇಕಾಯ್ತು. ಮತ್ತೆ ಇದು ಹೆಂಗೆ ತೋರಿತೆ? ಮತ್ತು ಒಂದೇ ಬ್ರಹ್ಮ ಇದ್ರೆ ಮತ್ತಿಷ್ಟೆಲ್ಲ ತೋರ್ತದಲ್ಲ. ಇದನ್ನ ನಮ್ಮ ಕಣ್ಣಿಗೆ ಕಾಣಿಸ್ತದಲ್ರಿ. ಇಷ್ಟೆಲ್ಲ ಪ್ರತೀಯಮಾನವಾಗಿ ಭೇದ ತೋರ್ತದ. ಅನುಮಾನ ಪ್ರಮಾಣ ಏನು ಅಂದ್ರೆ ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳಿಂದ ಏನು ಮಾಡಿದ್ರಿ? ಅದ್ವಿತೀಯ ಬ್ರಹ್ಮದ ಅರ್ಥದ ನಿರಂತರ ಚಿಂತನೆ ಮಾಡೋದಕ್ಕೆ ಏನಂತ ಕರೆದ್ರು? ಮನನ ಅಂದ್ರು. ಇದರೊಳಗೆ ಅಭೇದ ಸಾಧಕ ಯುಕ್ತಿ ಸಾಧಿಸುವಾಗ, ಅಭೇದ ಸಾಧಕ ಯುಕ್ತಿ ಸಾಧಿಸುವಾಗ ಅರ್ಥಾಪತ್ತಿ ಪ್ರಮಾಣ ಹೇಳ್ಕೊಂಬಂದ್ರು. ಏನಿಲ್ರಿ? ಅಭೇದದ ಯುಕ್ತಿ 3: ಒಂದು ಅನುಮಾನ ಪ್ರಮಾಣ, ಒಂದು ಉಪಮಾನ ಪ್ರಮಾಣ, ಒಂದು ಅರ್ಥಾಪತ್ತಿ ಪ್ರಮಾಣ. ಭೇದ ನಿರಾಕರಣೆ ಮಾಡ್ತಾರಲ್ಲಿ. ಏನ್ರಿ? ಅಭೇದ ಸಾಧಕದ ಕರ್ತನು ಅಭೇದ ಸಿದ್ಧ ಮಾಡ್ಲಿಕ್ಕೆ ಕಾರಣ ಇವು. ಬ್ರಹ್ಮ ಜೀವ ಬ್ರಹ್ಮರು ಹೆಂಗದಾರ? ಅಭೇದವೇ ಅದರ ಹೊರ್ತ ಅಂದ್ರೆ ಒಂದೇ ಅದರ ಹೊರತಾಗಿ ಎರಡು ಅಲ್ಲ. ಈ ಯುಕ್ತಿ ಸಾಧಿಸುವಾಗ 3ರಲ್ಲಿ ಅರ್ಥಾಪತ್ತಿ ಪ್ರಮಾಣ ಸಾಧಿಸಿದ್ರು. ಏನ್ರಿ? ಅರ್ಥಾಪತ್ತಿ ಪ್ರಮಾಣ ಯಾವುದು? ಅಲ್ಲ, ದೃಷ್ಟಾಂತ ಆಯ್ತಲ್ಲ. ಈಗ ಆ ಅನುಮಾನದಿಂದ ಅರ್ಥಾಪತ್ತಿ ಪ್ರಮಾಣದಿಂದ ಏನ್ ಸಾಧಿಸೋದೀಗ? ಭೇದದ ಮಿಥ್ಯಾ ಮಾಡೋದು, ಅಭೇದ ಸಿದ್ಧಿ ಮಾಡೋದು. ಅವಾಗ ಇಲ್ಲಿ ನನಗೇನು ಹೇಳ್ಬೇಕಾಗಿದೆ ಅಂತ ಕೇಳಿದ್ದಾದ್ರೆ ಏನ್ರಿ? ಇಲ್ಲೇನಾಯ್ತು? ಗುರುಗಳು ನಾನತ್ವದ ಪರಂಪರೆಯನ್ನು ಹೇಳ್ಬೇಕಾಯ್ತು. ಅದ ಹೆಂಗ ಅದಾನ ಅಂತ ಕೇಳಿದಾಗ ಏನ್ರಿ? ಈ ಸ್ವಗತ ಸಜಾತಿ ವಿಜಾತಿ ಭೇದ ರಹಿತವಾದ ಆತ್ಮನಲ್ಲಿ ಭೇದವು ಅಕಸ್ಮಾತ್ ಹೇಗೆ ತೋರಿತು? ತೋರ್ಬೇಕಾದ್ರೆ ಕಾರಣ ಬೇಕಲ್ಲ. ಅದಕ್ಕೆ ಎಂದು ಶಿಷ್ಯನ ಕೇಳಿದ ಕೂಡಲೇ ಗುರುಗಳು ನಾನತ್ವದ ಪರಂಪರೆಯನ್ನು ಹೇಳ್ಬೇಕಾಯ್ತು. ಈ ನಾನತ್ವದ ಪರಂಪರೆ ಹೇಳ್ಬೇಕಾಯ್ತು. ಏನ್ರಿ? ನಮ್ಮ ಪರಂಪರೆ ಅಂದ್ರೆ ಏನ್ರಿ? ಮೊದಲನೇವ್ರಿಂದ ಹೇಳ್ಕೊಂಡು ಗುರು ಶಿಷ್ಯ ಸಂಪ್ರದಾಯ ಅಂತವಲ್ಲ, ಅವ್ರ ಶಿಷ್ಯರು ಇವ್ರಿ, ಇವ್ರ ಶಿಷ್ಯರು ಇವ್ರಿ, ಇವ್ರ ಶಿಷ್ಯರು ಇವ್ರಿ ಅಂತ ಹೇಳ್ಕೊಂತ ಹೋಗ್ಯವಲ್ಲ. ಹಂಗ ಈ ನಾನತ್ವದ ಭೇದದ ಪರಂಪರೆ ಏನಾಯ್ತು? ಇದು ಹೆಂಗ ತಯಾರಾಯ್ತು ಅಂತ ಕೇಳ್ದಂಗ. ಇದಕ್ಕೆ ಕಾರಣ ಹೇಳ್ಬೇಕು, ಅದಕ್ಕೊಂದು ಕಾರಣ ಹೇಳ್ಬೇಕು, ಮೂಲ ಅದಕ್ಕೊಂದು ಕಾರಣ ಹೇಳ್ಕೊಂಡು ಹೆಂಗೆ ಬರ್ತೇವೆ. ಹಂಗೆ ನಾನತ್ವದ ಪರಂಪರೆ ಆಯ್ತಲ್ಲ, ಇದು ಹೇಗೆ ಆಯಿತು ಅಂತ ಕೇಳಿದ್ರು. ಹೇಗೆ ಆಯಿತು ಅಂತ ಕೇಳಬೇಕಾಗಿತ್ತು ಅಂದರೆ, ಈ ನಾನತ್ವ ತೋರ್ತದಲ್ಲ, ಇದು ಸುಳ್ಳು ಅಂತ ಸಿದ್ಧ ಮಾಡ್ಬೇಕೀಗ. ಈ ನಾನತ್ವದ ಪರಂಪರೆ ಏನಿದೆ ಇದು ಸುಳ್ಳು ಅನ್ಬೇಕು. ಈಗ ಪ್ರತೀಯಮಾನ ಭೇದ ಸಿದ್ಧದನೋ ಏನಪ್ಪ ಅಂದ್ರೆ ಪ್ರತ್ಯಕ್ಷವೋ ಪರೋಕ್ಷವೋ? ಈಗ ನಮಗೆ ಈ ಭೇದ ಈ ಸದ್ಯ ಏನದ್ರಿ? ಪ್ರತ್ಯಕ್ಷದ. ಈ ಪ್ರತ್ಯಕ್ಷವಾಗಿ ತೋರುವಂತ ಭೇದದ ಪರಂಪರೆ ಏನು ಅಂತ ಕೇಳಿದಾಗ, ಇಲ್ಲಪ್ಪ ಇದೆಲ್ಲ ಸುಳ್ಳದ ಅಂತ ಹೇಳಬೇಕಾಗಿತ್ತು ಅಂದ್ರೆ ಏನು ಕಲ್ಪನಾ ಮಾಡ್ಬೇಕಾಕತಿ ಅಂತ ಕೇಳಿದ್ರೆ ಅಭೇದದ ಕಲ್ಪನಾ ಮಾಡಬೇಕಾಕತಿ. ಅಲ್ಲಿ ಏನು ಹೇಳಿದಾರ ಅಂತ ಕೇಳಿದ್ರೆ, ನೇಹ ನಾನಾಸ್ತಿ ಕಿಂಚನ. ಅರ್ಥಾಪತ್ಯ ಪ್ರಮಾಣ ಸಾಧಿಸುವಾಗ ಅಭೇದವನ್ನು ಹೇಳುವಾಗ ಏನು ಹೇಳ್ಯಾರಿ? ನೇಹ ನಾನಾಸ್ತಿ ಕಿಂಚನ ಅಂದ್ರೆ ಶ್ರುತಿ ಭೇದವನ್ನ ನಿರಾಕರಣೆ ಮಾಡ್ತದೋ ನಿರಾಕರಣೆ ಮಾಡೋದಿಲ್ಲೋ? ನಿರಾಕರಣೆ ಮಾಡ್ತಾ ಇದೆ. ಈಗ ಏನದ ಅಂದ್ರೆ ದಿವಾ ಅಭೋಜಿ ಪೇನೋ ದೇವದತ್ತ. ಈ ಉದಾಹರಣೆ ತಿಳಿದು ಅಂದ್ರೆ ಅದು ಸರಳ ಆಗತ್ತೆ. ದಿವಾ ಅಭೋಜಿ ಪೇನೋ ದೇವದತ್ತ. ದಿವಾ ಅಭೋಜಿ ಅಂದ್ರೆ ದಿವಾ ಅಂದ್ರೆ ಹಗಲು, ಅಭೋಜಿ ಅಂದ್ರ ಉಣ್ಣಲಾರದೆ ಇರುವಂತವನು. ಯಾರಪ್ಪ? ಪೀನೋ ದೇವದತ್ತ. ದಷ್ಟಪುಷ್ಟ ಅವಯವಗಳಿಂದ ಯುಕ್ತವಾದ ದೇವದತ್ತನು ಅಂತ. ದೇವದತ್ತನು ಹಗಲಿನಲ್ಲಿ ಊಟ ಮಾಡುವುದಿಲ್ಲ. ಏನ್ರಿ? ಸ್ಥೂಲವಾಗಿ ಉಳ್ಳವನು ಅಂದ್ರೆ ಒಳ್ಳೆ ತಯಾರಿ ಅದಾನ. ಸ್ಥೂಲ ಶರೀರದಿಂದ ಯುಕ್ತವಾದ ಪೈಲ್ವಾನ್ ಹಾಗೆ ಅದಾನ. ಆದ್ರೆ ಏನಂತಾರ? ಹಗಲು ಉಣ್ಣುವುದಿಲ್ಲ ಅಂತ. ಈಗ ಹಗಲು ಊಟ ಮಾಡ್ಲಾರ್ದೆ ಹೋದ್ರೆ ಸ್ಥೂಲ ದೇಹ ದಪ್ಪಾಗಿರುವುದು ಸಂಭವಿಸ್ತದನು? ಸಂಭವಿಸಲ್ಲ.
ದಪ್ಪ ಇಲ್ಲನು ದಪ್ಪದ. ಈಗ ವಕ್ತಾ ಪುರುಷನ ತಾತ್ಪರ್ಯದ ಅನುಪಪತ್ತಿ ಆಕತೋ ಏನು ಉಪಪತ್ತಿ ಆಕತೋ? ಲಕ್ಷಣದ ಬೀಜ ಏನ್ರಿ? ಲಕ್ಷಣ ಮಾಡ್ಬೇಕಾರೆ ಅದಕ್ಕೆ ಕಾರಣ ಬೇಕೋ ಬೇಡೋ? ಲಕ್ಷಣ ಮಾಡ್ಬೇಕಾರೆ ಏನು ಕಾರಣ? ವಕ್ತಾ ಪುರುಷನ ತಾತ್ಪರ್ಯದ ಅನುಪಪತ್ತಿ ಎಲ್ಲಿ ಆಗುತ್ತದೆಯೋ ಅಲ್ಲಿ ಲಕ್ಷಣ ಮಾಡ್ಬೇಕಾಗ್ತದ. ಏನ್ರಿ? ಗಂಗಾಯಾಮ್ ಗೋಷಃ, ಗಂಗೆಯಲ್ಲಿ ಆಕಳ ಕೊಟ್ಟಿಗೆ ಅಥವಾ ಗೊಲ್ಲರ ಹಳ್ಳಿ ಇರುತ್ತದೆ. ವಕ್ತಾ ಪುರುಷನಿಗೆ ನೀರಾಗದ ಅಂತ ಹೇಳೋ ತಾತ್ಪರ್ಯದ ದಂಡ್ಯಾಗದ ಅಂತ ಹೇಳೋ ತಾತ್ಪರ್ಯದ ರೀ. ಆದ್ರೆ ಅವ ಹೇಳಿದ್ದು ನೋಡಿದ್ರೆ ಏನಾಕತ್ತೆ? ನೀರಾಗದ. ಅವನ ತಾತ್ಪರ್ಯದ ಅನುಪಪತ್ತಿ ಆಕತ್ತೋ ಏನು ಉಪಪತ್ತಿ ಆಕತ್ತೋ? ಅನುಪಪತ್ತಿ ಆಕತಿ ಅಂದ್ರೆ ಸಂಭವಿಸುವುದಿಲ್ಲ. ಎಲ್ಲಿ? ನೀರಾಗಿರೋದು ಸಂಭವಿಸುವುದಿಲ್ಲ. ಮತ್ತು ಅವ ಹೇಳಿದ್ದು ಸುಳ್ಳನು ಕರೆ ಅದ. ಆದ್ರೆ ಅವನ ಅಭಿಪ್ರಾಯ ಏನದ? ನೀರಿನ ದಂಡೆಯಲ್ಲಿ ಅಥವಾ ಹೊಳೆಯ ದಂಡೆಯಲ್ಲಿ ಇರುತ್ತದೆ ಅನ್ನುವ ತಾತ್ಪರ್ಯ ಅದ. ಆದ್ರೆ ವಾಕ್ಯಕ್ಕೆ ಅನುಸರಿಸಿ ಅರ್ಥ ಮಾಡಿದ್ರೆ ನೀರಿನಲ್ಲಿ ಇರುತ್ತದೆ ಅಂತ ಹೊಡ್ತಾ ಇದೆ. ಅಂದ್ರೆ ಅಲ್ಲೇನಾಯ್ತು? ವಕ್ತಾ ಪುರುಷನ ತಾತ್ಪರ್ಯದ ಅನುಪಪತ್ತಿ ಆಯ್ತು. ಆ ತಾತ್ಪರ್ಯದ ಉಪಪತ್ತಿ ಆಗಬೇಕಾಗಿತ್ತು ಅಂದ್ರೆ ಲಕ್ಷಣ ಮಾಡಬೇಕು. ಪದದ ಪರಂಪರಾ ಸಂಬಂಧೋ ಲಕ್ಷಣ. ಲಕ್ಷಣ ಅಂದ್ರೆ ಅದಕ್ಕೆ ಅನ್ಬೇಕು? ಪದದ ಪರಂಪರಾ ಸಂಬಂಧೋ ಲಕ್ಷಣ ಅಥವಾ ಶಕ್ಯ ಸಂಬಂಧೋ ಲಕ್ಷಣ. ಏನ್ರಿ? ಶಕ್ಯ ಸಂಬಂಧೋ ಲಕ್ಷಣ. ಈ ಹೇಗಪ್ಪ ಅಂತ ಕೇಳಿದ್ದಾದ್ರೆ, ಗಂಗಾ ಎಂಬುದು ಪದ. ಆ ಪದಕ್ಕೆ ಶಕ್ಯಾರ್ಥ ಯಾವುದು? ಹರಿಯುವ ನೀರು. ಆ ನೀರಿಗೆ ಸಂಬಂಧ ಉಳ್ಳದ್ದು ಯಾವುದು? ದಂಡೆ ಅಥವಾ ತೀರ. ಈ ಗಂಗಾ ಪದದ್ದು ಪರಂಪರಾ ಸಂಬಂಧದ ಎದರೊಡನೆ? ತೀರದೊಡನೆ. ಪರಂಪರೆ ಅಪನೆ ಸಂಬಂಧಿಕ ಸಂಬಂಧಕ್ಕೂ ಪರಂಪರಾ ಕೈ. ಅಪನೆ ಸಂಬಂಧಿಕ ಸಂಬಂಧ. ಅಪನೆ ನಾಮ್ ಗಂಗಾ ಪದ, ಸಂಬಂಧಿ ನಾಮ್ ನೀರು, ಸಂಬಂಧ ನಾಮ್ ತೀರ. ಅಪನೆ ಸಂಬಂಧಿಕ ಸಂಬಂಧಕ್ಕೂ ಪರಂಪರಾ ಸಂಬಂಧ ಕೈ. ಏನ್ರಿ? ತನ್ನ ಶಕ್ಯಾರ್ಥ ದ್ವಾರ ತೀರದೊಡನೆ ಪದದ ಸಂಬಂಧ ಏನದ? ಇದಕ್ಕೆ ಪರಂಪರಾ ಅಂತಾರ. ಮೊಮ್ಮಗನಿಗೂ ಅಜ್ಜನಿಗೂ ಸಂಬಂಧ ಐತಿಲ್ಲೋ? ಮೊಮ್ಮಗನಿಗೂ ಅಜ್ಜನಿಗೆ ಸಂಬಂಧ ಅದ. ಎಂಥ ಸಂಬಂಧ ಅದ? ಪರಂಪರಾ ಸಂಬಂಧ ಅದ. ಯಾರ ದ್ವಾರ? ಮಗನ ದ್ವಾರ ಅಜ್ಜನಿಗೆ ಮಗನ ಸಂಬಂಧ ಇಲ್ಲ. ಮೊಮ್ಮಗ ಅಂದ್ರೆ ಯಾರು? ಮಗ. ಅಜ್ಜ ಮತ್ತು ಮೊಮ್ಮಗ. ಈಗ ಮೊಮ್ಮಗಂದು ಯಾರೊಡನೆ ಸಂಬಂಧದ? ಅಜ್ಜನೊಡನೆ. ಅಜ್ಜನೊಡನೆ ಸಂಬಂಧದ. ಯಾರ ದ್ವಾರ? ಅಪ್ಪನ ದ್ವಾರ. ಅಜ್ಜನ ಕಡೆಯಿಂದ ಸಂಬಂಧ ಹೇಳಿದ್ರೆ ಮಗನ ದ್ವಾರ. ಈಗ ನಮ್ಮದು ಯಾರ ಸಂಬಂಧ ಹೇಳೋದದ? ಮೊಮ್ಮಗಂದು ಅಜ್ಜನೊಡನೆ ಸಂಬಂಧ ಹೇಳೋದದ. ಏನ್ರಿ? ತಂದೆಯ ದ್ವಾರನೋ ಏನು ಸಾಕ್ಷಾತ್ತವೋ? ತಂದೆಯ ದ್ವಾರ. ತಂದೆಗೂ ಅಪ್ಪನಿಗೂ ಅಂದ್ರೆ ಅಜ್ಜನಿಗೂ ಸಾಕ್ಷಾತ್ ಸಂಬಂಧ ಅದ. ಏನದ? ಸಾಕ್ಷಾತ್ ಸಂಬಂಧ ಅದ. ಹಾಗೆ ಇಲ್ಲಿ ಪದ ಮೊಮ್ಮಗಿದ್ದಂಗ, ತೀರ ಅಜ್ಜಿದ್ದಂಗ, ಹರಿಯುವ ನೀರು ಅಪ್ಪಿದ್ದಂಗಿಲ್ಲ. ಈ ಏನಪ್ಪ ಅಂತ ಕೇಳಿದ್ರೆ ಗಂಗಾ ಎಂಬ ಪದದ್ದು ಹರಿಯುವ ನೀರಿನ ದ್ವಾರ ತೀರದೊಡನೆ ಏನದ? ಸಂಬಂಧದ. ಇದಕ್ಕೆ ಪರಂಪರಾ ಸಂಬಂಧ ಇಲ್ಲ. ಶಕ್ಯ ಸಂಬಂಧೋ ಲಕ್ಷಣ. ಶಕ್ಯ ಯಾವುದು? ನೀರು. ಶಕ್ಯ ಪದಕ್ಕೆ ಅರ್ಥ ಏನ್ರಿ? ಶಕ್ಯ ಪದಕ್ಕೆ ಅರ್ಥ ಏನ್ರಿ? ಅಲ್ಲ, ಅದು ಶಕ್ಯ ನೀರು. ಶಕ್ಯ ಅಂದ್ರೆ ಎದಕ್ಕಂತಾರು? ಶಕ್ಯಾರ್ಥ ಅಥವಾ ವಾಚ್ಯಾರ್ಥ ಅಥವಾ ಮುಖ್ಯಾರ್ಥ ಅಥವಾ ಅಭಿಧೇಯಾರ್ಥ ಅಂತ ಕರೀತಾರ. ಏನ್ರಿ? ಶಕ್ಯಾರ್ಥ ಅಂದ್ರೆ ಎದಕ್ಕೆ ಅನ್ಬೇಕು? ಶಬ್ದದ ಶಕ್ತಿ ವೃತ್ತಿಯಿಂದ ಆಗುವ ಅರ್ಥಕ್ಕೆ ಏನಂತಾರ? ಶಕ್ಯಾರ್ಥ. ಇನ್ನೊಂದು ರೀತಿ ಶಕ್ತಿ ವೃತ್ತಿಯಿಂದ ಏನು ಅರ್ಥ ಆಕತ್ತೆ ಅದಕ್ಕೆ ಶಕ್ಯಾರ್ಥ ಅಂದ್ವಿ. ಇನ್ನೊಂದು ರೀತಿ ಅಂತ ಕೇಳಿದಾನ.
ಯಾವ ಪದದ ಶಕ್ತಿಯು ಯಾವ ಅರ್ಥದಲ್ಲಿರುವುದೋ ಆ ಪದಕ್ಕೆ ಆ ಅರ್ಥವೇ ಶಕ್ಯಾರ್ಥ. ಯಾವ ಪದದ ಶಕ್ತಿಯು, ಗಂಗಾ ಪದದ ಶಕ್ತಿಯು ಯಾವ ಅರ್ಥದಲ್ಲಿ, ಪ್ರವಾಹ ರೂಪ ಅರ್ಥದಲ್ಲಿ ಇರುವುದೋ ಆ ಅರ್ಥವೇ, ಪ್ರವಾಹ ರೂಪ ಅರ್ಥವೇ ಆ ಪದಕ್ಕೆ, ಗಂಗಾ ಪದಕ್ಕೆ ಏನಂತ ಹೇಳಿಸುವಂಥದ್ದು ಶಕ್ಯಾರ್ಥ ಅಂತಾರೆ. ಈ ಶಕ್ಯಾರ್ಥಕ ಸಂಬಂಧ, ಶಕ್ಯ ಸಂಬಂಧ, ಪ್ರವಾಹ ರೂಪ ಶಕ್ಯದ ಸಾಕ್ಷಾತ್ ಸಂಬಂಧ ಉಳ್ಳದ್ದು ಯಾವುದು ತೀರ, ಇದಕ್ಕೇನಂತಾರ ಲಕ್ಷಣ ಅಂತಾರ. ಪದದ ಪರಂಪರಾ ಸಂಬಂಧೋ ಲಕ್ಷಣ ಅಂದ್ರೂ ಅರ್ಥ ಒಂದೇ, ಶಕ್ಯ ಸಂಬಂಧೋ ಲಕ್ಷಣ ಅಂದ್ರೂ ಒಂದೇ. ಈಗ ಲಕ್ಷಣ ಮಾಡಬೇಕಾದ್ರೆ ಯಾವಾಗಪ್ಪ ಅಂತ ಕೇಳಿ ವಕ್ತಾ ಪುರುಷನ ತಾತ್ಪರ್ಯದ ಅನುಪಪತ್ತಿಯಾದಾಗ ಏನು ಮಾಡ್ಬೇಕಾಗತ್ತೆ, ಲಕ್ಷಣ ಮಾಡ್ಬೇಕಾಗತ್ತೆ. ಈಗ ವಕ್ತಾ ಪುರುಷ ಏನು ಹೇಳ್ಯಾನಪ್ಪ ಅಂದ್ರೆ ಸ್ಥೂಲ ದೇವತನು ಸ್ಥೂಲವಾಗಿದ್ದಾನೆ, ದೇವದತ್ತ ಏನಾಗಿದ್ದಾನ ಸ್ಥೂಲ ಅಥವಾ ದಪ್ಪ ಆಗಿದ್ದಾನೆ. ಎಂಥ ದೇವದತ್ತ ಅಂತ ಕೇಳಿದರೆ ಹಗಲು ಉಣ್ಣದ ದೇವದತ್ತನು ಅಂತಾರೆ. ಈಗ ಹಗಲು ಉಣ್ಣುದಲ್ಲ ಅಂತ ಹೇಳ್ತಾನ, ಮತ್ತೇನಂತಾನ ದಪ್ಪ ಆಗಿದ್ದಾನಂತಾನ. ಈಗ ವಕ್ತಾ ಪುರುಷನ ತಾತ್ಪರ್ಯ ಏನದ ದಪ್ಪ ಆಗಿದ್ದಾನಂತ ಹೇಳೋದು ಅಸಂಭವ ಆಗ್ತದೋ ಸಂಭವಿಸ್ತದೋ, ಅಸಂಭವ ಆಗ್ತದೆ. ಆದ್ರೆ ಶರೀರ ನೋಡಿದ್ರೆ ದಪ್ಪ ಇಲ್ಲನು, ದಪ್ಪದ. ಅವನ ಮಾತು ನೋಡಿದ್ರೆ ಅನುಪಪತ್ತಿ ಆಕತೆ, ಇವ್ ನೋಡಿದ್ರೆ ದಪ್ಪ ಇದ್ದುದರ ಖರೆ ಐತಿ. ಏನ್ರಿ ಎಲ್ಲ ಪರಸ್ಪರ ವಿರುದ್ಧ ಆಕತೆ. ಈಗ ಏನು ಅವ ದಪ್ಪ ಇದ್ದದ್ದು ಖರೆ, ಹಗಲು ಉಣ್ಣಲಾರ್ದೆ ಇದ್ದದ್ದು ಖರೆ. ಆದ್ರೆ ದಪ್ಪ ಇದ್ದದ್ದು ಸಂಭವಿಸ್ಬೇಕಾರ ಕಲ್ಪನಾ ಮಾಡ್ಬೇಕೋ ಮಾಡಬೇಕು. ಏನಂತ ಕಲ್ಪನಾ ಮಾಡ್ಬೇಕು, ರಾತ್ರಿ ಭೋಜನಂ ಕಲ್ಪನಾಯಾಮಿ. ಏನು ಕಲ್ಪನಾ ಮಾಡ್ಬೇಕು, ಹಗಲು ಉಣ್ಣದ ದೇವತನು ರಾತ್ರಿ ಊಟ ಮಾಡ್ತಾನೆ ಅಂತ. ಏನು ಹೆಂಗಿರಕ್ಕೆ ಸಾಧ್ಯ ಆಗತ್ತ, ಕದ್ಲೆ ಹೊಡಿತಿರ್ಬೇಕಳ, ನಮ್ಮ ಇದ್ರಿಗೆ ಉಣ್ಲಿರಿ ನಾನು ಅಂತಿರ್ತೇವೆ, ಹೌದಲ್ಲ. ಹಾಗೆ ಹಗಲು ಉಂಡಿಲ್ಲ ಅಂದ್ರೆ ರಾತ್ರಿಯಾರ ಉಂಡಾನಂತ ಕಲ್ಪನಾ ಮಾಡಿದಾಗ ದೇವದತ್ತನ ಶರೀರ ದಪ್ಪಾಗಿರೋದು ಸಂಭವಿಸ್ತದ. ರಾತ್ರಿದ ಕಲ್ಪನಾ ಮಾಡಿದಾಗ ಕಲ್ಪನಾ ಮಾಡಲಾರ್ದ ಇದ್ದಾಗ. ಹಾಗೆ ಈ ಪರಬ್ರಹ್ಮ ಸ್ವರೂಪದೊಳಗೆ ನಾನತ್ವ ಎಂಬುದು ಸುಳ್ಳು ಅಂತ ಹೇಳ್ತದ ಶಾಸ್ತ್ರ. ನೇಹ ನಾನಾಸ್ತಿ ಕಿಂಚನ. ಇಹ ಅಂದ್ರೆ ಪರಬ್ರಹ್ಮ ಸ್ವರೂಪದಲ್ಲಿ, ಕಿಂಚನ ಅಂದ್ರೆ ಸ್ವಲ್ಪ ಕೂಡ, ನಾನಾ ನ ಅಸ್ತಿ ನಾನಾ ಎಂಬುದು ಇಲ್ಲವೇ ಇಲ್ಲ. ಈಗ ನಮ್ಮ ನಿಮ್ಮೆಲ್ಲರಿಗೆ ನಾನತ್ವ ಅಂದ್ರೆ ಭೇದ, ಭೇದ ಇಲ್ಲ ಅಂತ ಹೇಳ್ತಾನೆ. ಈಗ ಪ್ರತೀಯಮಾನವಾಗಿದ್ದು ನಮಗೆ ಭೇದ ತೋರ್ತದೋ ಇಲ್ಲೋ, ನಾವು ಬೇರೆ ನೀವು ಬೇರೆ, ಕಲ್ಲು ಬೇರೆ ಕಟ್ಟಿಗೆ ಬೇರೆ, ಕಲ್ಲು ಕಟ್ಟಿಗಿನ ಬೇರೆ, ದೇವರ ಬೇರೆ ನಾನಾ ಬೇರೆ, ಇದು ನಮಗೆ ಪ್ರತೀಯಮಾನದೋ ಏನು ಪರೋಕ್ಷದೋ. ಈಗ ಇದೆಲ್ಲ ನಮಗೆ ಪ್ರತ್ಯಕ್ಷದ ಭೇದ. ಈ ಭೇದ ಪ್ರತ್ಯಕ್ಷ ಇದ್ದದನ್ನು ನೋಡಿದರೆ ಅದು ನಾನಾ ಅಂಬುದು ಇಲ್ಲ ಅಂತ ಹೇಳೋದು ಅಸಂಭವ ಆಕತೆ. ಏನು ಸಂಭವಿಸ್ತದೋ, ಅಸಂಭವ ಆಗ್ತದೆ. ಇನ್ನು ಶ್ರುತಿ ಹೇಳೋದು, ಗುರುಗಳು ಹೇಳೋದು ಅಸಂಭವ ಸಂಭವವೋ, ಸಂಭವ. ಮತ್ತು ನಮಗೆ ಈ ಭೇದ ನೋಡಿದ್ರೆ ಅಸಂಭವ. ಮತ್ತೀಗ ಅವ್ರು ಹೇಳಿದ್ದು ಸಿದ್ಧಿ ಆಗ್ಬೇಕಾದ್ರೆ ಅವ್ರದ ಅರ್ಥದ ಅನುಪಪತ್ತಿ ಆಕೈತೆ. ಈಗ ನಾವೇನು ಕಲ್ಪನಾ ಮಾಡ್ಬೇಕಂಗಾರ, ಈಗ ನಾವೇನು ಕಲ್ಪನಾ ಮಾಡ್ಬೇಕ್ರಿ, ರಾತ್ರಿ ಊಟ ಮಾಡುತ್ತಾನಂತ ಕಲ್ಪನಾ ಮಾಡಿದ್ರೆ ಸ್ಥೂಲತ ಇರೋದು ಸಂಭವಿಸ್ತದೆ. ಹಾಗೆ ಈಗ ನಾವು ಏನು ಕಲ್ಪನಾ ಮಾಡಿದಾಗ ಅಭೇದ ಸಂಭವಿಸ್ತಾ ಇದೆ, ಭೇದ ಇಲ್ಲ. ಅಥವಾ ಭೇದದಲ್ಲಿ ಮಿಥ್ಯತ್ವದ ಕಲ್ಪನಾ ಮಾಡಿದ್ರನ ಏನು ಸಂಭವಿಸ್ತಾ ಇದೆ, ಅಭೇದ ಸಂಭವಿಸ್ತಾ ಇದೆ. ಶ್ರುತಿಯ ತಾತ್ಪರ್ಯ ಸಂಭವಿಸ್ತಾ ಇದೆ. ಭೇದದ ಮಿಥ್ಯತ್ವದ ಕಲ್ಪನಾ ಮಾಡ್ಬೇಕೋ ಇಲ್ಲೋ, ಪ್ರತೀಯಮಾನವಾಗಿ ಕಾಣುವಂಥ ಭೇದ ಇದು ಮಿಥ್ಯ ಅಂತ ಕಲ್ಪನಾ ಮಾಡಿದಾಗನೇ ಅದು ಏನಪ್ಪ ಅಂದ್ರೆ ಅಭೇದವು ಸಂಭವಿಸುತ್ತದೆ. ಅದಕ್ಕಾಗಿ ಈ ಲಕ್ಷಣ ಎಲ್ಲಿ ಮಾಡ್ತೀವಿ, ತಾತ್ಪರ್ಯದ ಅನುಪಪತ್ತಿ ಆತಂದ್ರೆ ಏನು ಮಾಡ್ತೇವೆ, ಲಕ್ಷಣ ಮಾಡಬೇಕಾಗ್ತಾ ಇದೆ. ಹಾಗೆ ಇಲ್ಲಿ ಏನದಪ್ಪ ಅಂತ ಕೇಳಿ ಶಿಷ್ಯ ಕೇಳಿದ, ಏನಂತ ನಾನತ್ವದ ಪರಂಪರೆ ಹೇಳ್ಬೇಕಾಯ್ತು. ಏನ್ರಿ ಈಗ ಅಕಸ್ಮಾತ್ ಈ ಭೇದ ಹೆಂಗೆ ತೋರುತ್ತೆ ಅಂದಾಗ, ಭೇದ ಶೂನ್ಯವಾದ ಆತ್ಮನಲ್ಲಿ ಭೇದವು ಅಕಸ್ಮಾತ್ ಹೇಗೆ ತೋರುತ್ತೆ ಎಂದು ಶಿಷ್ಯನು ಕೇಳಿದ ಕೂಡಲೇ ಗುರುಗಳು ನಾನತ್ವದ ಪರಂಪರೆಯನ್ನು ಹೇಳ್ಬೇಕಾಯ್ತು. ಗುರುಗಳು ಏನು ಮಾಡ್ಬೇಕಾಯ್ತು, ಅದಕ್ಕೆ ನಾನತ್ವದ ಪರಂಪರೆ ಹೇಳ್ಬೇಕಾಯ್ತು. ಆರೋಪವೋ ಅನಾರೋಪವೋ, ಆರೋಪ ಮಾಡಬೇಕಾಯ್ತು. ಅದೇ ಶುದ್ಧವಾದ ಬ್ರಹ್ಮನಲ್ಲಿ ಪ್ರಪಂಚದ ಆರೋಪವು ಹೇಗೆ ಆಯಿತು, ನಾನತ್ವವು ಹೇಗೆ ತೋರಿತು ಅಂದಂಗೆ. ಏನ್ರಿ ಹೇಗೆ ತೋರಿತು ಅಂದಾಗ ಪರಂಪರೆ ಹೇಳ್ಬೇಕಾಯ್ತು. ಒಂದು ಪ್ರಕೃತಿ ಅನ್ನೋದಿತ್ತು, ತಾದಾತ್ಮ ಸಂಬಂಧದಿತ್ತು, 3 ಭಾಗ ಆಯಿತು.
ಅದ್ರಾಗ ಹೋಗಿ ಹಿಂಗಾದ, ಆಮೇಲೆ ಈಶ್ವರ ಅನಿಸ್ಕೊಂಡ, ಸರ್ವಜ್ಞನಾದ, ಆಮೇಲೆ ಅವಿದ್ಯ ಪದಕೊಂಡು ಜೀವ ಆದ, ಅಲ್ಪಜ್ಞ, ಭೋಕ್ತ ಆದ, ಹೀಗೆಲ್ಲ ಹೇಳ್ಕೊಂತ ಬಂದರು. ಇದು ನಾನತ್ವದ ಏನೋ ಪರಂಪರೆ ಹೇಳ್ಬೇಕಾಯ್ತು. ಅದು ಹೇಗೆಂದರೆ ಮನಸ್ಸು, ಅಹಂಕಾರ, ಪಂಚಭೂತಗಳು ಕೂಡಿಕೊಂಡು ಈ ಅನೇಕ ಪ್ರಕಾರಗಳಾದ ಶರೀರಗಳಾಗುತ್ತವೆ. ಇವೆಲ್ಲ ಕೂಡಿಕೊಂಡು ಈ ಶರೀರಾದಿಗಳಾಗ್ಯಾವ, ಏನು ಬೇರೆ ಬೇರೆ ಅದಾವ, ಇವು ಹೆಂಗಾದವನು ಪರಂಪರೆ ಹೇಳ್ಬೇಕಾಯ್ತು. ಅದರಿಂದ ಪೃಥ್ವಿ ಅನೇಕತ್ವವಾಯಿತು. ಅದಕ್ಕಾಗಿ ಪೃಥ್ವಿಯಲ್ಲಿ ಏನು ಮಾಡ್ಬೇಕಾಯ್ತು, ಕಲ್ಪನಾ ಅನೇಕ ರೂಪದಿಂದ ತೋರಿತು. ಇನ್ನು ಅದರಿಂದ ಜಲವೂ ಕೂಡ ಏನಾಯ್ತು, ಅನೇಕ ರೀತಿಯಿಂದ. ಅದರಿಂದ ಅಗ್ನಿ, ಆಮೇಲೆ ಏನಪ್ಪ ಅಂದ್ರೆ ವಾಯು, ಆಕಾಶ, ಅಹಂಕಾರ, ಮನಸ್ಸು, ಇವೆಲ್ಲ ಏನದು ಅಂತ ಕೇಳಿದ್ರೆ ಈ ಪ್ರಕಾರ ಉಕ್ತ ಭೂತಗಳಿಗೆ ನಾನತ್ವ ಬಂದಂತೆ. ಉಕ್ತ ಭೂತಗಳು ಯಾವುವು, ಪಂಚಮಹಾಭೂತಗಳು, ಅವುಗಳಲ್ಲಿ ನಾನತ್ವದ ಕಲ್ಪನಾ ಆಯಿತು. ಸಕಲ ಭೂತಗಳ ಉತ್ಪತ್ತಿಗೆ ಮೂಲ ಕಾರಣವಾದ ನಿನಗಾದರೂ, ಈ ಎಲ್ಲ ಭೂತಗಳ ಉತ್ಪತ್ತಿಗೆ ಮೂಲ ಕಾರಣ ಯಾರು, ನೀನು ಮತ್ತಾರು, ಗಗನಾದಿಗಳು ತನ್ನೋಳು ಒಗೆದ ಕಾರಣದಿಂದ ಮಿಗೆ ಪೂರ್ಣ ಪದಮಿಂತು ಬಗೆ ಶಂಭುಲಿಂಗ, ಇವೆಲ್ಲ ಯಾರಲ್ಲಿ ಉತ್ಪತ್ತಿ ಆಗ್ಯಾವ, ಇದೆಲ್ಲದಕ್ಕೂ ಕಾರಣ ಯಾರು, ನೀನು ಅದೇ. ಆದ್ದರಿಂದ ಅವಕ್ಕೂ ರೂಪ ನೀನೇ, ನಿನ್ನಿಂದ ಉತ್ಪತ್ತಿ ಆಗ್ಯಾವ, ಅವುಗಳ ಉಪಾಧಿ ಮಾಡ್ಕೊಂಡು ಹಾಳು ನೀನು ಏನದೆ ಒಬ್ಬಿದ್ದವ ಅನೇಕ ರೂಪದಿಂದ ತೋರ್ತಾ ಇದೆ. ನಿನಗಾದರೂ ನಾನತ್ವ ಬಂದಿರುತ್ತದೆ. ಪರಂತು, ಪರಂತು ಅಂದ್ರೆ ಹಿಂಗಾದಾಗ್ಯಾದರೂ ಕೂಡ, ಆದರೆ ಅಂದಂಗೆ. ಪರಂತು ಅಂದ್ರೆ ಏನ್ರಿ, ಆದರೆ. ಆದರೆ ಅಂದ್ರೆ ಹಿಂದೆ ಹೇಳಿದ್ದೆಲ್ಲ ಮನಗುಡೆ ಹೋಗತ್ತೆ. ಏನಕತ್ರಿ, ನಮ್ಮ ಮಹಾರಾಜರು ಒಂದು ಕತೆ ಹೇಳ್ತಿದ್ರು. ಅವರು ಪ್ರತ್ಯಕ್ಷ ಉದಾಹರಣೆ ಹೇಳ್ತಿದ್ರು. ಅಲ್ಲೊಬ್ರು ಅವ್ರ ರಿಲೇಷನ್ಸ್ ಪೈಕಿ ಒಬ್ರು ಮಾಸ್ತರ್ ಇದ್ರು, ವಿಠಲ್ ಮಾಸ್ತರ್ ಅಂತ ತಿಳ್ಕೊಂಡು. ಮುಂದೆ ಏನಾಯ್ತು ಅಂದ್ರೆ ಕನ್ಯಾ ಕೊಡಾಕ ಬಂದಾಗ ಏನ್ರಿ ಅವ್ರ ಮನೆ ಬಗ್ಗೆ ಅವರು ಎಲ್ಲ ಹೇಳಿದ್ರು, ಹಂಗದಾರಿ ಹಿಂಗದಾರಿ, ಆದಾತ್ರಿ ಇದಾತ್ರಿ ಅಂತ ಎಲ್ಲ ಹೇಳ್ಕೊಂಡು ಬಂದು, ಅದು ಏನೋ ಒಂದು ನಿಮಿತ್ತದಿಂದ ಏನಪ್ಪ ಅಂತ ಕೇಳಿದ್ರೆ ಸಂಘದ ಬಲ ಇರ್ತದಲ್ಲ, ಅಪ್ಪ ಅವ್ರಕ್ಕಿಂತಲೂ ಹಿರಿಯರಾದಂಥ ಅವ್ರ ಅಣ್ಣಾರು ಮತ್ತೊಬ್ಬರು ಕೂಡ ಸಂಘ ಇದ್ದಾಗ ಅವ್ರು ಯಾವುದೋ ಒಂದು ನಿಮಿತ್ತದಿಂದ ಒಂದು ಕೊಲೆ ಮಾಡಿದ್ರು. ಅವ್ರ ಗೆಳೆಯರು ಅವರು ಕೂಡಿ ತಮ್ಮ ಮನೆ ವ್ಯವಹಾರಕ್ಕಾಗಿ ಅಲ್ಲ, ಅದು ಗೆಳೆಯರ ಒಳಗೆ ಏನಪ್ಪ ಅಂತ ಕೇಳಿದ್ರೆ ಒಂದು ಯಾವುದಕ್ಕೋ ಕೂಣೆ ಆಗಿತ್ತಂತ. ಏನು ಎಲ್ಲ ಅವ್ರು ಹಂಗಂತ ಮಂತಂದವ್ರಿ, ಇಂಥವ್ರಿ ಭಾಳ ಒಳ್ಳೆಯವ್ರಿ, ಶಾಸ್ತ್ರ ಹೇಳ್ತಾರೆ, ಇವರೆಲ್ಲ ಇದನ್ನು ಮಾಡ್ತಾರೆ, ಹಿಂಗ್ರಿ ಅಂತ ಎಲ್ಲ ಹೇಳ್ಕೊಂತ ಬಂದು ಕೊನೆಗೆ ಅವ್ರ ಅಣ್ಣನ ಮಾತ್ರ ಒಂದು ಕೊಲೆ ಮಾಡಿದ್ರಿ ಅಂತ ಹೇಳಿದಂತ. ಅವ್ರು ಬೀಗ್ರಿ ಏನಂತಾರ್ರಿ, ಆದ್ರ ಅಂದ್ರೆ ಏನ್ರಿ ಮತ್ತಂದ್ರು, ಇಲ್ಲ ಹಿಂದೆ ಭಾಳ ದಿನದಿಂದ ಹಿಂಗಾಗಿತ್ತು ಅಂತ. ಎಲ್ಲ ಏನಾಯ್ತು ಎಷ್ಟೋದಕ್ಕೆ ಕೇಳಿದ್ದು ಮಣ್ಣುಗೂಡ ಹೋಯ್ತು. ಏನು ಹಾಗೆ ಯಾವುದೇ ಒಂದು ವಸ್ತುವಿಂದಾಗಲಿ ಒಂದು ವ್ಯಕ್ತಿದಾಗಲಿ ವರ್ಣನ ಮಾಡಿ 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 ಹೇಳೋದು ಬೇಡ. ಆದರೆ ಅಂತ ಎಷ್ಟು ಅಂದ್ವಿ ಅಂದ್ರೆ ವ್ಯವಹಾರ ಸರಿ ಹೋಗತ್ತೇನು, ಸಾಧ್ಯನೇ ಇಲ್ಲ. ಆದರೆ ಅಂದ್ರೆ ಅದೇನೋ ಎಲ್ಲ ಮನುಗೂಡೆ ಹೋಯ್ತು ಅಂತ ತಿಳ್ಕೊಬೇಕು. ಹಾಗೆ ಇಲ್ಲಿಯೂ ಕೂಡ ಏನದರೆ ಪರಂತು ಆ ಎಲ್ಲ ಉಪಾಧಿಗಳ ಮೂಲಕವಾಗಿ ನಾನತ್ವದ ಸಂಬಂಧ ಮೂಲಕವಾಗಿ ನಿನಗೂ ನಾನತ್ವ ಬಂದದ ಕರೆ. ಆದರೆ ಅಂದ್ರೆ ಈ ನಾನತ್ವ ಸಂಬಂಧ ನಿನಗಿಲ್ಲ ಅಂದಂಗೆ. ಪರಂತು ವಿಚಾರ ಮಾಡಿ ನೋಡಿದರೆ, ತಿಳುವಳಿಕೆಯಿಂದ ನೋಡಿದರೆ, ಆತ್ಮಾನಾತ್ಮಗಳನ್ನು ಬೇರ್ಪಡಿಸಿ ತಿಳಿದು ನೋಡಿದಾಗ ಭೂಮಿಗೆ ಅನೇಕತ್ವವು ಹೇಗೆ ಮಿಥ್ಯವಾಗಿರುವುದೋ ಹಾಗೆ ನಿನಗಾದರೂ ಮಿಥ್ಯೆಯಾಗಿರುವುದು. ಏನು ಭೂಮಿಗೆ ಅನೇಕತ್ವವು ಹೇಗೆ ಮಿಥ್ಯೆಯಾಗಿರೋದು, ಭೂಮಿ ಒಂದನೋ ಅನೇಕದೋ, ಒಂದೇ ಅದ, ಅನೇಕತ್ವ ಇಲ್ಲ. ಮತ್ತು ಹಂಗೆ ನೀನು ಏನದೆ ಒಬ್ಬನ ಅದೇ, ನಿನಗೂ ಏನಿಲ್ಲ ಅಂತ ಕೇರೆ ಅನೇಕತ್ವ ಇಲ್ಲ. ಹಾಗೆ ನಿನಗಾದರೂ ಮಿಥ್ಯೆಯಾಗಿರುವುದು. ಆ ಭೂಮಿಗೆ ಅನೇಕತ್ವ ಹೇಗೆ ಮಿಥ್ಯೆಯಾಗಿರುವುದು ಹಾಗೆ ನಿನಗೂ ಮಿಥ್ಯೆಯಾಗಿರುವುದು. ಯಾವುದು ಭೇದ ಅಂದರೆ ನಾನತ್ವವು ಉಪಾಧಿ ಕಲ್ಪಿತವಾದದ್ದಲ್ಲದೆ, ಅಂದರೆ ಉಪಾಧಿಕೃತವಾದದ್ದಲ್ಲದ ಹೊರತಾಗಿ ಯಥಾರ್ಥವಲ್ಲ ಎಂಬ ತಾತ್ಪರ್ಯ. ಅಭಿಪ್ರಾಯ ಏನದ, ನೀನು ನಾನತ್ವ ಉಳ್ಳವನು ಇಲ್ಲ, ನೀನದಿ ಒಬ್ಬನ ಅದಿ. ಒಬ್ಬನ ಇದ್ದಾಗೆ ಅದ್ರ ಕೂಡ ಉಪಾಧಿ ಮೂಲಕವಾಗಿ ನಿನ್ನಲ್ಲಿ ಏನಾಗಿದೆ, ನಾನತ್ವದ ಕಲ್ಪನಾ ಆಗ್ಯದ ಹೊರತಾಗಿ ವಾಸ್ತವತ ವಿಚಾರ ಮಾಡಿದ್ರೆ ಅದು ಯಥಾರ್ಥವಲ್ಲ. ಏನು ಯಥಾರ್ಥದ, ಅದು ಕಲ್ಪಿತದ. ಕಲ್ಪಿತವಾದದ್ದು ಸುಳ್ಳಾಗ್ತಾ ಇದೆ. ಮತ್ತು ನೀ ನಾನಾ ಅನ್ನೋದು ಕರೆಯಾಕತ್ತೇನು, ಅದು ಕೂಡ ಸುಳ್ಳೆ. ಸ್ಥೂಲ ಶರೀರಕ್ಕೆ ರೋಗಗಳು, ಸೂಕ್ಷ್ಮ ಶರೀರಕ್ಕೆ ಸುಖ ದುಃಖಗಳು ತೋರುತ್ತವೆ. ಅವುಗಳಲ್ಲಿ ಅಧ್ಯಾಸಯುಕ್ತವಾಗುವುದರಿಂದಲೇ ಆತ್ಮತ್ವದ ಭ್ರಾಂತಿಯು ಆಯಿತು.
ವಿಚಾರ ಮಾಡಿ ನೋಡಿದರೆ ನೀನು ನಿಷ್ಕಲ ಸಾಕ್ಷಿಯಾಗಿರುವೆ ಎಂದು ಹೇಳುತ್ತಾರೆ. ಈ ಮುಂದಿನ ನುಡಿಯಲ್ಲಿ ಏನು ಹೇಳ್ತಾರಂತ ಕೇರೆ, ಸ್ಥೂಲ ಶರೀರಕ್ಕೆ ಏನದ ಅಂತ ಕೇರೆ ರೋಗಗಳದಾವ, ಸೂಕ್ಷ್ಮ ಶರೀರದಲ್ಲಿ ಏನದಾವ ಸುಖದುಃಖಾದಿಗಳದಾವ. ಅವುಗಳಲ್ಲಿ ಅಧ್ಯಾಸಯುಕ್ತನಾಗಿರುವುದರಿಂದಲೇ ರೋಗ ಯಾರಿಗಾಗ್ಯದ? ಸ್ಥೂಲ ಶರೀರಕ್ಕಾಗ್ಯದ. ಈ ಸ್ಥೂಲ ಶರೀರದ ಅಧ್ಯಾಸ ನಿನ್ನಲ್ಲಾಗಿರುವುದರಿಂದ ನೀ ಏನು ತಿಳ್ಕೊಂಡಿ? ಆರಾಮಿಲ್ಲ ಅಂತ ತಿಳ್ಕೊಂಡಿ. ಆರಾಮಿಲ್ಲದ ಅವ್ರು ಸಂಘ ಮಾಡಿದ್ದಕ್ಕಾಗಿ ಆರಾಮಿಲ್ಲ ಅಂತ ತಿಳ್ಕೊಂಡಿವೋ? ನಿನಗ ಆರಾಮಿಲ್ಲೋ? ಆರಾಮಿಲ್ಲದವ್ರು ಸಂಘ ಮಾಡಿ ಏನಂತ ತಿಳ್ಕೊಂಡಿ ನೀನು? ನನಗೆ ಆರಾಮಿಲ್ಲ ಅನ್ನುವಂಗೆ ನಿನಗಾಗ್ಯದ. ವಾಸ್ತವತ ನೀ ರೋಗವುಳ್ಳವನು ಅಲ್ಲ. ಮತ್ತು ಸುಖ ದುಃಖಾದಿಗಳಾರು ನಿನಗದವನು. ಆ ಅಂತಃಕರಣದೊಡನೆ ಕೂಡಿಕೊಂಡು ನಾನೆಂಬ ವ್ಯವಹಾರ ಮಾಡೋದ್ರಿಂದ ಆ ಸುಖ ದುಃಖಗಳು ಅಂತಃಕರಣ ಧರ್ಮ ಇದ್ರು ಅವು ನಿನ್ನ ಮೇಲೆ ಆರೋಪ ಮಾಡ್ಕೊಂಡು ನೀ ಏನು ಮಾಡ್ತಿ? ನಾ ಸುಖಿ ನಾ ದುಃಖಿ ಅಂತ ತಿಳ್ಕೊಂಡಿದ್ದಿ. ಅದಕ್ಕೆ ಅಲ್ಲಿ ಮಗುಳೆ ವಾತಾದಿಕ ದೋಷ ಪಲ್ಲಟವೇ ಬಹುರೋಗದ ವೇಷ. ಶರೀರದೊಳಗೆ ರೋಗಗಳದಾವ. ಎಷ್ಟು ರೋಗಗಳದಾವಪ್ಪ ಅಂತ ಕೇಳಿದ್ದಾರೆ, ಲೆಕ್ಕಂತೂ ಇಲ್ಲ. ಮುಖ್ಯವಾಗಿ ಲೆಕ್ಕ ಕೊಟ್ಟಾರ 360 ರೋಗಗಳದಾವಂತೆ ಶರೀರಕ್ಕೆ ರೀ. ಎಷ್ಟು ರೋಗಗಳು? 360 ಮುಖ್ಯವಾಗಿವು. ಇದರ ಅಂತರ್ಗತ ಎಷ್ಟದಾವ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಶರೀರ ಎದರ ತೋಟ? ರೋಗದ ತೋಟ. ತನುರುಜ ಆಗರ ಅತಿ ದುಃಖ ಸಾಗರ. ಇದ್ರಾಗ ಏಸು ರೋಗ ಅದಾವಪ್ಪ ಅಂತ ಕೇಳಿ ಹೇಳಕ್ಕಾಗ್ತದನು? 1 2 ಅಂತ ಕೇಳಿ 2 ಅಂತೂ ಫಿಕ್ಸ್. 2 ಅಂದ್ರೂ ಏನದವ್ರಿ? ಫಿಕ್ಸ್ ಅದಾವು. ಅವು ಯಾವುವು ಅಂದ್ರೆ ಹಸಿವು ತೃಷಿಗಳು. ಇವೆರಡು ರೋಗನೇ. ಆದ್ರೆ ಅವು ಯಾವತ್ತೂ ಇರೋದ್ರಿಂದ ಏನು ಅನಿಸಿಲ್ಲ ನಮಗೆ. ಅವು ಯಾವತ್ತೂ ಇರೋದ್ರಿಂದ ಏನು ಅನಿಸಿಲ್ಲ. ಮತ್ತು ಅವಕ್ಕೆ ದವಾಖಾನೆಗೂ ಹೋಗ್ಬೇಕಾಗಿಲ್ಲ. ಡಾಕ್ಟರ್ ಹೊಟ್ಟೆ ಹಸ್ತತ್ರಿ ಹೆಂಗೆ ಮಾಡಲಿ ಅಂತ ಹೋಗ್ಯವನು? ಸಾಧ್ಯ ಇಲ್ಲ. ಮನ್ಯಾಗ ಮಾಡಿಕೊಡೋರು ಇದ್ರೆ ಮಾಡಿಕೊಡ್ತಾರ, ಮಾಡಿಕೊಡೋರ್ದವ್ರು ಮಾಡ್ಕೊಂಡು ತಿಂತೇವೆ. ಏನು ಅಂತೂ ಆ 2 ರೋಗಗಳ ಯಾರಿಗೂ ತಪ್ಪಿದ್ವಲ್ಲ. ಇನ್ನು ಉಳಿದ ರೋಗಗಳ ಉಲ್ಬಣ ಹೆಂಗಾಕತೆ ಅಂತ ಕೇಳಿದ್ರೆ ಹೆಚ್ಚು ಕಡಿಮೆ ಹೆಂಗಾಕತ್ತೆ ಅದಕ್ಕೆ ಕಾರಣದ. ಈ ಶರೀರದೊಳಗೆ ವಾತ ಪಿತ್ತ ಕಫ ಅಂತ 3 ವಸ್ತುಗಳದಾವು. ಒಂದು ವಾತ, ಒಂದು ಪಿತ್ತ, ಒಂದು ಕಫ. ಇವು 3 ಎಷ್ಟಿರಬೇಕು ಅನ್ನೋದೊಂದು ಮಿತಿ ಅದ. ಪರಮಾತ್ಮನ ಸಂಕಲ್ಪಾನುಸಾರವಾಗಿ ಮಿತಿ ಅದ. ಆ ಮಿತಿಯಂತೆ 3 ಎಲ್ಲಿ ತನ ಇರ್ತಾವೋ ಅಲ್ಲಿ ತನ ಉಳಿದ ರೋಗಗಳ ಬಾಧೆ ಉಲ್ಬಣ ಆಗೋದಿಲ್ಲ. ಅಂದ್ರೆ ಆ ರೋಗಗಳು ಉಲ್ಬಣ ಆಗೋದಿಲ್ಲ. ಇರ್ತಾವು ಆದ್ರೆ ಉಲ್ಬಣ ಆಗೋದಂದ್ರೆ ಏನ್ರಿ? ಪ್ರಕಟ ಆಗೋದಿಲ್ಲ. ಆ 3ರಾಗ ಹೆಚ್ಚು ಕಡಿಮೆ ಆಯ್ತು, ಶುರುವಾಯ್ತು ನೋಡ್ರಿ. ಯಾಕ್ರಿ? ವಾತ್ ಮೈ ರೀ. ಏನು ಯಾರ ಮೈಯಾಗ ವಾತಿಲ್ಲ? ಎಲ್ಲರ ಮೈಯಾಗೂ ಆತದ. ಇನ್ನು ಅದರಾಗ ಒಟ್ಟು ವಿಕಾರ ಒಂದು ಪಿತ್ತ ಜಾಸ್ತಿ ಆಗಿದ್ರೆ ಪಿತ್ತ ಪ್ರಕೃತಿ ರೀ ನಮ್ಮದು. ಏನದ? ಅದು ತನ್ನ ಇರುವಿಕೆಯನ್ನು ಮೀರ್ಯದ. ಏನು ಆಮೇಲೆ ಕಫ, ಅದು ತನಗೆ ಎಷ್ಟು ಇರ್ಬೇಕು ಅಷ್ಟು. ಏನಪ್ಪ ಅಂದ್ರೆ ಇತ್ತು ಅಂದ್ರೆ ಏನು ಶರೀರ ತೊಂದರೆ ಅನಿಸೋದಿಲ್ಲ. ಅವು 3ರಲ್ಲಿ ವ್ಯತ್ಯಾಸ ಆಯಿತು. ಏನಾಗ್ತಾ ಇದೆ ಅಂತ ಕೇಳಿದ್ರೆ ಈ ಶರೀರದಲ್ಲಿ ರೋಗಗಳು ಕಂಡು ಬರ್ತಾವೆ. ಎಷ್ಟಪ್ಪ ಅಂದ್ರೆ 360 ರೋಗಗಳು ಮುಖ್ಯವಾಗಿ. ಏನು ಮುಂದೆ ಬರಿತಾ ಇದ್ದಾರೆ ಅಪ್ಪಗಳು. ಅಲ್ಲಿ ಅಂದ್ರೆ ಆ ತನುವಿನಲ್ಲಿ ಮಗುಳೆ ವಾತಾದಿಕ ದೋಷ ಪಲ್ಲಟವೇ. ಅಲ್ಲಿ ಅಂದ್ರೆ ಆ ಶರೀರದಲ್ಲಿ ವಾತಾದಿಕ ದೋಷವೇ. ವಾತ ಪಿತ್ತ ಕಫ ದೋಷಗಳ ಮೂಲಕವಾಗಿ ಪಲ್ಲಟವೇ ಅಂದ್ರೆ ಅವು ಹೆಚ್ಚು ಕಡಿಮೆ ಆದವು. ಅಂದ್ರೆ ಪಲ್ಲಟ ಆಗೋದಂದ್ರೆ ಏನರ್ಥ ರೀ? ಇದ್ದಕ್ಕಿದ್ದಂಗೆ ಇರುವುದಿಲ್ಲ ಅಂತ. ಡಬ್ ಹೊಡಿತೀರಿ ಅಂತೇವಲ್ಲ ನಾವು. ಪಲ್ಲಟ ಆಯ್ತು ಅಂದ್ರೆ ಡಬ್ ಹೊಡಿತೀರಿ ಅಂತೇವೆ. ಡಬ್ ಹೊಡಿತಂದ್ರೆ ಅಂತ ಇದ್ದಕ್ಕಿದ್ದಂಗೆ ಐತೇನು? ವಿಪರೀತ ಆಯ್ತು. ಹಾಗೆ ಇವು 3ರಲ್ಲಿ ಪಲ್ಲಟವಾಯಿತು ಅಂದ್ರೆ ಬಹುರೋಗದ ವೇಷ. ಅನೇಕ ರೋಗಗಳ ಆಕಾರವನ್ನ ಹೊಂದ್ತಾ ಇದೆ. ಆಯಾ ವ್ಯಾಧಿಗಳ ಒಡಲಿಂಗೆ ಸಾಯಸವಲ್ಲವು ಮಿಕ್ಕೊಡಲಿಂಗೆ. ಈಗ ಅವು 3 ವಾತ ಪಿತ್ತ ಕಫ ಎಲ್ಲರಲ್ಲಿ ಅದಾವ. ಯಾವ ಒಡಲಿನೊಳಗೆ ಹೆಚ್ಚು ಕಡಿಮೆ ಅಕ್ಕವ ಅಲ್ಲಿ ಅಷ್ಟೇ ಆ ರೋಗದ ಬಾಧೆ ಬರ್ತಾ ಇದೆ. ದೇವ್ರು ನಮಗೆ ಏನು ಮಟ್ಟ ಏನು ಇಲ್ಲಿ ತನಕ ಕಾಯ್ಕಂದಿಲ್ಲ ನೋಡ್ರಿ. ನಾವು ಒಂದು ಏನೇನೂ ಗೊತ್ತಿಲ್ಲ. ಏನೇನು ಗೊತ್ತಿಲ್ಲ ಅಂದ್ರೆ ದವಾಖಾನೆ ಗೊತ್ತಿಲ್ಲ, ಆ ಇಂಜೆಕ್ಷನ್ ಗೊತ್ತಿಲ್ಲ, ಗುಳಿಗೆ ಗೊತ್ತಿಲ್ಲ, ಏನಿಲ್ಲ ನೋಡ್ರಿ. ಭಾಳ ಆದ್ರೆ ಅದ ಉಣ್ಣೋದು ನೀರು ಕುಡಿದು ಬಿಟ್ರೆ ಮತ್ತೇನು ಕೇಳಬೇಡ್ರಿ ಅಂತ. ಯಾಕವ ಪಲ್ಲಟ್ ಆಗಿಲ್ಲ. ಯಾವ್ರಿ? ವಾತ ಪಿತ್ತ ಕರ್ಮಾನುಸಾರವಾಗಿ ಅವು ಏನಾಗಿಲ್ಲ ಅಂತ ಕೇಳಿ ಪೂರ್ವ ಪುಣ್ಯದ ಬಲ ಹೆಚ್ಚಿಗೆ ಇರೋದ್ರಿಂದ ಏನು ಪಾಪದ ಬಲನೂ ಅಷ್ಟೇ ಇರ್ತೈತಿ. ಆದ್ರೆ ಉಣ್ಣುವಾಗ ಹೆಚ್ಚು ಕಡಿಮೆ ಇರ್ತದಂತ ಮೊನ್ನೆ ಹೇಳಿದ್ದೇನೆ. ಏನು ಅದೇನಾಗಿಲ್ಲ, ಹೆಚ್ಚು ಕಡಿಮೆ ಆಗಿಲ್ಲ. ನಾ ಇಲ್ಲಿ ತನ ಕೊಸ್ ಅಂತ ಕೆಮ್ಮಿರ್ ತೋರಿ ನೀವು ಅಂತಾನ. ಯಾಕೆ ನಾವು ಭಾಳ ಕೆಮ್ತೇವಲ್ಲ, ನಮ್ಮ ಇದ್ರ ಕೆಮ್ತಾನ. ಏನು ಕೊಸ್ ಅಂತ ಕೆಮ್ಮಿದ್ರು ಕೇಳ್ರಿ ಅಂತಾನೆ. ಯಾಕೆ ಪಲ್ಲಟ್ ಆಗಿಲ್ಲ.
ಮತ್ತು ಇಲ್ಲಿ ಏನಾಗ್ಯಾವಪ್ಪ ಅಂದ್ರೆ ಇವು ಪಲ್ಲಾಟ ಆಗ್ಯಾವ. ಎರಡು ಥರ ರೋಗ ಅದಾವು, ಬರ್ತದ್ರದಾಗ ಮುಂದೆ ವಿಷಯ. ಎರಡು ಥರ ರೋಗ ಯಾವಂದ್ರೆ ಧಾತುಜನ್ಯ ರೋಗ, ಆಮೇಲೆ ಕರ್ಮಜನ್ಯ ರೋಗ. ಏನು ಧಾತುಜನ್ಯ ರೋಗ ಇತ್ತು ಆಯಾಯ ಔಷಧ ಉಪಚಾರ ಮಾಡೋದ್ರಿಂದ ಕಡಿಮೆ ಆಗಿಬಿಡ್ತದ. ಕರ್ಮಜನ್ಯ ರೋಗ ಇತ್ತು ಅಂದ್ರೆ ಅದು ಕರ್ಮ ಎಂದ ತೀರ್ತದ ಅಂದ ಆ ರೋಗಕ್ಕೆ ಸಮಾಪ್ತಿ. ಅಲ್ಲಿ ತಾನೇ ಏನು ಮಾಡೋದಿಲ್ಲ ಅಂತ ಕೇಳಿ ಅದು ಹೋಗುವುದಿಲ್ಲ. ಅದನ್ನು ಯಾರಾದ್ರೂ ಅಂದ್ರೆ ಔಷಧೋಪಚಾರ ಮಾಡ್ರಿ ಹಂಗಂತ ಇಲ್ಲ, ಅದು ಹೊಕ್ಕಿತ್ತ ಕರೆ ಕರ್ಮಜನ್ಯ ರೋಗದ ಏನು ಮಾಡೋಕೆ ಬರೋದಿಲ್ಲ ಅಂತ ನಾ ಅಂತಿದ್ದೆ. ಆದರೆ ಓದಿರಲಿಲ್ಲ, ಕೇಳಿರಲಿಲ್ಲ. ನಾ ಸಹಜ ಹೇಳೋಂಗೆ ಹೇಳ್ತೆ. ನಿನ್ನೆ ಈ ಟೀಕಾದು ಓದುವಾಗ ಅಪ್ಪವರು ಸ್ಪಷ್ಟ ಬರ್ದಾರ, ಕರ್ಮಜನ್ಯ ರೋಗ ಇತ್ತು ಅಂದ್ರೆ ಏನು ಔಷಧ ಉಪಚಾರ ಮಾಡಿದ್ರೂ ಹೋಗೋದಿಲ್ಲ. ಏನಾಗೋದಿಲ್ಲ ರೀ, ಔಷಧೋಪಚಾರ ಮಾಡಿದ್ರು ಹೋಗೋದಿಲ್ಲ. ಧಾತುಜನ್ಯ ಇತ್ತು ಅಂದ್ರೆ ಕಡಿಮೆ ಆಗಿಬಿಡ್ತದೆ. ಆ ಉಪಚಾರ ಮಾಡಿದ್ರೆ ಪೂರ ಕಡಿಮೆ ಆಗೋದಿಲ್ಲ. ಮತ್ತು ಹವಾಮಾನಕ್ಕೆ ಅನುಸರಿಸಿ ಬೇಸಿಗೆ, ಚಳಿಗಾಲ, ಮಳೆಗಾಲ ಅವುಗಳ ತಕ್ಕ ಆಹಾರಾದಿಗಳನ್ನ ಉಪಭೋಗಿಸುವ ವ್ಯವಹಾರ ತಪ್ಪಿತು ಅಂದ್ರೆ ರೋಗಗಳು ಬರ್ತಿರ್ತಾವೆ. ಆಯಾ ವ್ಯಾಧಿಗಳು ಆ ಒಡಲಿಂಗೆ ಅಂದ್ರೆ ಯಾವುದಕ್ಕೆ ರೀ, ವಾತ ಪಿತ್ತ ಕಫಗಳು ಹೆಚ್ಚು ಕಡಿಮೆ ಆದಾಗ. ಸಾಯಸವು ಅಲ್ಲವು ಮಿಕ್ಕೊಡಲಿಂಗೆ. ಆ ಮಿಕ್ಕೊಡಲ್ ಅಂದ್ರೆ ಯಾವ ಒಡಲಿನಲ್ಲಿ ಹೆಚ್ಚು ಕಡಿಮೆ ಆಗೋ ಆ ಒಡಲಿಗೆ ರೋಗ ಅದಾವು. ಯಾವ ಒಡಲಿನೊಳಗೆ ಹೆಚ್ಚು ಕಡಿಮೆ ಆಗಿಲ್ಲ ಅಲ್ಲಿ ಅವು ಸಂಬಂಧ ಇರುವುದಿಲ್ಲ. ಏನು ವ್ಯಾಧಿಗಳು ಏನ್ರಿ. ಆಮೇಲೆ ತೋರುವ ಮನ ಮಿಂತು ಎಲ್ಲಿ ಉದೋ ಅಲ್ಲಿ ತೋರುವ ಸುಖ ದುಃಖಾಕೃತಿಯಲ್ಲಿ. ಎಲ್ಲಿ ಸುಖ ದುಃಖಾಕೃತಿಯಲ್ಲಿ ತೋರುಗ ಅಂದ್ರೆ ಮನಸ್ಸು ಅದ, ಅಲ್ಲಿ ಏನು ತೋರ್ತಾವು ಅಂತ ಕೆರೆ. ಶರೀರ ಇದ್ದಲ್ಲಿ ವ್ಯಾಧಿ ಏನು ಹೆಚ್ಚು ಕಡಿಮೆ ಆದ್ರೆ ವಾತಾಪಿತ್ತ ಕಫ ಹೆಚ್ಚಾದ್ರೆ. ಇನ್ನು ಮನಸ್ಸಿನಾಗ ಏನು ಉತ್ಪತ್ತಿ ಆಕತ್ತೆ ಅಂದ್ರೆ ಸುಖ ದುಃಖದ ಆಕೃತಿ. ಸುಖಭಾವ ಒಮ್ಮೆ ದುಃಖಭಾವ. ಎಲ್ಲಿ ಮನಸ್ಸದ ಅಲ್ಲೋ ಏನೋ ಇಲ್ಲೋ ಮನಸ್ಸಿದ್ದಲ್ಲಿ. ಆಮೇಲೆ ಆ ನಿಖಿಳಂ ಸಂಧಿಸಿದ ಅನುವಿಂದೆ. ಅವೆಲ್ಲವೂ ಸಂಧಿಸಿದಂದ್ರೆ ಕೂಡಿಕೊಂಡಾಗ ಅನುವಿಂದೆ ಒಂದು ಕಾರಣದಿಂದ ನಾನತ್ವದ ಭ್ರಮೆಯಹುದು. ಅದರಿಂದ ಏನು ಭ್ರಮೆ ಬರ್ತದ ನಮ್ಗೆ, ಅನೇಕ ಭೇದ ರೂಪ ಭ್ರಮೆ ಉತ್ಪತ್ತಿ ಆಗ್ತಾ ಇದೆ. ನಾನತ್ವ ಅಂದ್ರೆ ಏನ್ರಿ, ಭೇದದ ಭ್ರಮೆ ಆಗ್ತಾ ಇದೆ. ಅವನೆಲ್ಲವನ್ನು ಅನುಕರಿಸುತ್ತಾ ಅವೆಲ್ಲವನ್ನು ಅನುಕರಣೆ ಮಾಡ್ಕೊಂತ ತವೇ ನೀನಹೇ ಸಾಕ್ಷಿಕ ನೆನೆಸುತ್ತ. ಅವೆಲ್ಲವನ್ನು ಎದುರಿಟ್ಟರಿಯುವಂಥ ನೀ ಮಾತ್ರ ಹೆಂಗದಿ, ಸಾಕ್ಷಿ ಸ್ವರೂಪನೇ ಅದೇ ಅಲ್ಲ ಹೊರತಾಗಿ ನೀ ಮಾತ್ರ ಏನಲ್ಲ ಅಂತ ಕೇರೆ ಅವುಗಳ ಸ್ವರೂಪ ಅಲ್ಲ. ಏನು ಅದರಿಂದ ನೀನು ಎಲೆ ನಿಷ್ಕಲ ರೂಪು. ನೀನು ಏನದ ನಿಷ್ಕಲ ರೂಪ ಅಂದ್ರೆ ಕಲಾಹೀನ ಅಂದ್ರೆ ನಿನ್ನಲ್ಲಿ ಯಾವ ಕಲೆಗಳು ಇಲ್ಲ. 16 ಕಲೆಗಳದಾವು. ಎಷ್ಟದಾವ್ರಿ? 16 ಕಲೆಗಳದಾವು. ಚಂದ್ರನಾಗೂ 16 ಕಲೆಗಳದಾವು. ಚಂದ್ರೋದಯಕ್ಕೂ 16 ಕಲೆಗಳದಾವು. ಆ ಕಲೆಗಳಲ್ಲಿ ಚಂದ್ರನ 16 ಕಲೆಗಳು ಯಾವ್ಯಾವ ಅಂದ್ರೆ ಅವೊಂದು 16 ಇದ್ದು ಒಂದಿಟ್ಟು ಜೆರಾಕ್ಸ್ ಮಾಡಿಸ್ಬೇಕಂತ ಪ್ರಿಂಟಿಂಗ್ ಪ್ರೆಸ್ನ ಕೊಟ್ಟರೆ ಕಳೆದೋದ್ರ ಅಂತ ಹೇಳಿಬಿಟ್ಟ ಅದು ಹೋಗಿಬಿಡ್ತು. ದಿಕ್ಸೂಚಿ ಅನ್ನುವಂಥ ಒಂದು ಗ್ರಂಥದೊಳಗೆ ಸಿಕ್ಕಿತ್ತು ನನಗದು. ಚಂದ್ರನ 16 ಕಲಾ ಉಳ್ಳದ್ದೊಂದು. ಅದ್ರಾಗ ಒಂದು ಓದೋದ್ರಾಗ ಒಂದು 2 ಅಷ್ಟೇ ಉಳ್ದತಾವ ನೆನಪು. ಪ್ರೀತಿ, ಜ್ಯೋತ್ಸನೆ ಅಂತ ತಿಳ್ಕೊಂಡು ಇಂಥವು 16 ಕಲಾ ಅದಾವು. ಅದರಂತೆ ವಿಚಾರ ರೂಪ ಚಂದ್ರನಲ್ಲಿಯೂ 16 ಕಲಾ. ಯಾವು? ಉಪೋದ್ಘಾತ ಮೊದಲು ಮಾಡ್ಕೊಂಡು 16 ಕಲಾ ಅದಾವು. ವಿಚಾರ ರೂಪ ಚಂದ್ರ ಅಂದೆನ್ನ, ಬರೇ ಚಂದ್ರ ಅಲ್ಲ, ವಿಚಾರ ರೂಪ ಚಂದ್ರನಲ್ಲಿಯೂ ಕೂಡ ಎಷ್ಟು ಕಲಾ ಮಾಡ್ಯಾರ? 16 ಕಲಾ ಮಾಡಿದಾರ. ಯಾವ್ಯಾವ ಅಂತ ಕೇಳಿದ್ರೆ ಉಪೋದ್ಘಾತ, ಆರೋಪ ಅಪವಾದ, ದ್ರಷ್ಟ, ಅತೀತ, ಅವಸ್ಥಾತ್ರಯ ಸಾಕ್ಷಿ, ಪ್ರಪಂಚ ಮಿಥ್ಯತ್ವ ವರ್ಣನ, ಆತ್ಮನ ವಿಧೇಯ ವಿಶೇಷಣ, ನಿಷೇಧ ವಿಶೇಷಣ, ಸಚ್ಚಿದಾನಂದ ವಿಶೇಷ ವರ್ಣನ, ಅವಾಚ್ಯ ಸಿದ್ಧಾಂತ ವರ್ಣನ, ಸಾಮಾನ್ಯ ಚೇತನ ವಿಶೇಷ ಚೈತನ್ಯ, ಜ್ಞಾನಿ ಕರ್ಮಗಳ ನಿವೃತ್ತಿ, ತತ್ವಂ ಪದಾರ್ಥ ಶೋಧನೆ, ಸಪ್ತಜ್ಞಾನ ಭೂಮಿಕಾ ವರ್ಣನ, ಜೀವನ್ಮುಕ್ತಿ, ವಿದೇಹಿ ಮುಕ್ತಿ, ವೇದಾಂತ ಪ್ರಮೇಯ, ಶ್ರುತಿ ಷಡ್ಲಿಂಗ ಸಂಗ್ರಹ. ಎಷ್ಟದು? ಅವು ಯಾವ ವಿಚಾರ ಚಂದ್ರೋದಯದ 16 ಕಲಾ.
ಚಂದ್ರನು ಪ್ರೀತಿ ಜ್ಯೋತ್ಸನೆಯನ್ನು ಅವು 16 ಕಲ. ಆದ್ರೆ ಇಲ್ಲಿಯೂ ಕೂಡ ಏನದಾವ ಅಂದ್ರೆ 16 ಕಲ ಅದಾವ. ಅವು ಈ ದೇಹಕ್ಕೆ ಆ ಕಲಗಳಲ್ಲ. ಚಂದ್ರೋದಯದ 16 ಕಲಗಳೂ ಅಲ್ಲ, ಆಮೇಲೆ ಚಂದ್ರನ 16 ಕಲ ಅವೂ ಅಲ್ಲ. ಇದ್ರ ಕಲಾ ಯಾವುವು ಅನ್ನೋದು ಅಪ್ಪಗಳು ಬರ್ದಾರ ನೋಡೋಣ. ಅದರಿಂದಲೇ ನೀನು ನಿಷ್ಕಲ ರೂಪು ವಿದಿತಂ ನಭದಂತೆರೆ ನಿರ್ಲೇಪ. ಇದು ವಿದಿತ ನೇಮವೇ. ಆದ್ರೆ ನೀ ಹೆಂಗದೆ ನಭದಂತೆ. ನಭ ಅಂದ್ರೆ ಆಕಾಶ. ಆಕಾಶವು ಎಲ್ಲ ಕಡೆ ವ್ಯಾಪಿಸಿಕೊಂಡದ, ಆದರೆ ಯಾವುದರ ಲೇಪವನ್ನು ತೊಗೊಂಡಿಲ್ಲ. ಪವಿತ್ರವಾದ ಜಗದಲ್ಲಿ ಅಂದ್ರೆ ಸ್ಥಾನದಲ್ಲಿಯೂ ಅದ, ಅಪವಿತ್ರವಾದ ಸ್ಥಾನದಲ್ಲಿಯೂ ಅದ. ಆದರೆ ಯಾವುದರದರ ಲೇಪ ಅದ ಅವನಿಗೆ, ಅದಕ್ಕೆ ಐತೇನು? ಆಕಾಶ ಹೆಂಗದ ಸ್ವಚ್ಛವ ನಿರ್ಲೇಪದ, ಹಾಗೆ ಆತ್ಮನೂ ಕೂಡ ಆತ್ಮನ ಸನ್ನಿಧಾನದಲ್ಲಿ ಇದೆಲ್ಲ ಎಷ್ಟೋ ತೋರಿದ್ರು ಕೂಡ ಇದರಿಂದ ಏನಾರು ಲೇಪದನ ಅವನಿಗೆ? ಹೆಂಗದನ? ನಿರ್ಲೇಪನಾಗಿನ. ಅದಕ್ಕೆ ವಿದಿತಂ ನಭದಂತೆ ಇರೇ ನಿರ್ಲೇಪ. ನೀ ಹೆಂಗದೆ ಅಂದರೆ ಆಕಾಶದಂತೆ ಇರುವುದರಿಂದ ನಿರ್ಲೇಪವಾಗಿರುವುದು ಅಂತ ತಿಳ್ಕೊಂಡು. ಆಮೇಲೆ ಟೀಕಾ ನೋಡ್ರಿ, ತಾತ್ಪರ್ಯ. ಸೂರ್ಯ ಚಂದ್ರ ಅಗ್ನಿಗಳಿಂದ ಬ್ರಹ್ಮಾಂಡ ಕಾರ್ಯವು ಸುಖವಾಗಿ ನಡೆಯುವಂತೆ ವಾತ ಪಿತ್ತ ಕಫಗಳೆಂಬ ದೋಷಗಳಿಂದ ಶರೀರದ ಕಾರ್ಯವು ನಡೆದಿರುತ್ತದೆ. ಉಳಿದ ವಿಷಯ ನಾಳೆ ನೋಡೋಣ.